ಹಿಂಗ್ ಹಿಡ್ಕೊಂಡವನೆ ಅದೇ ತರ ನೋಡ್ಸ್ತಾ ಇದೀನಿ, ಅದ್ ಭಯ ಬೀಳ್ತೈತೆ. ಇಲ್ಲಿಗೆ ಹೊಡೆದವ್ರೆ ಅನಾಟಮಿ ಇಲ್ಲಿ ಏನ್ ನೋಡ್ತಿದೀರಾ ಚೇಂಜ್ ಆಗೋಗೈತೆ. ಏನ್ ನೋಡ್ತಾ ಇದೀರಾ, ಇದು ಫುಲ್ ಬ್ಲೂ ಕ್ಯಾಟ್ರಾಕ್ಟ್ ಆಗ್ಬಿಟ್ಟಿತ್ತು, ಹೂವ ಬಂದಂಗ ಆಗ್ಬಿಟ್ಟಿತ್ತು ನೋಡಿ. ಸಾಕು ಹೋಗ್ತಾ ಇಲ್ದ ಪಾಪ ರೈಲ್ವೆ ಕಂಬಿ ಬಿಟ್ಬಿಡೋದ್ರಂತ. ಇಲ್ಲಿ ಏನಾಗೈತೆ ಅಂದ್ರಣ್ಣ, ಇದು ಬ್ಯಾಕ್ ಎಲ್ಲ ಒಂಥರ ನೆಂದೋಗೈತೆ. ಏನಕ್ಕೆ ಅಂದ್ರೆ ಅದಕ್ಕೆ ಸೆನ್ಸ್ ಇಲ್ಲ, ಯೂರಿನ್ ಮಾಡಕ್ಕೆ ಸೆನ್ಸ್ ಇಲ್ಲ. ಏನಕ್ಕೆ ಅಂದ್ರೆ UTI ಪ್ರಾಬ್ಲಮ್ ಆಗ್ಬಿಟ್ಟೈತೆ, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗೈತೆ, ಜೊತೆಗೆ ಹೊಟ್ಟೆ ಒಳಗಡೆ ಗೆಡ್ಡೆ ಬೆಳ್ದೈತೆ. ನೋಡಿ ಅದಕ್ಕೆ ನಡುಗ್ತೈತೆ ಫುಲ್. 1.5 ಲಕ್ಷ ಬಿಲ್ ಮಾಡೋರು. ಒಂದು ನಾಯಿ ಮೂವ್ಮೆಂಟ್ ಒಂದು ಚೂರು ತೆಳ್ಕೊಂಡು ಹೋಗುತ್ತೆ ಹೊರತು ಒಂದು ಚೂರು ಚೇಂಜ್ ಮಾಡಕ್ಕಾಗಿಲ್ಲ ಅಂದ್ರೆ ಇನ್ನೇನಕ್ಕೆ ಡಾಕ್ಟರ್ ಆಗ್ಬೇಕು ಅವರು. ನಮಸ್ಕಾರ ವೀಕ್ಷಕರು, ಎಲ್ಲರಿಗೂ DSR ಸಿಲಾಗೆ ಮತ್ತೊಮ್ಮೆ ಸ್ವಾಗತ. ತುಂಬ ವೀಡಿಯೋಸ್ ನಾನು ನೋಡಿದ್ದೀರಾ, ಕೆರೆಲ್ ಬಗ್ಗೆ ವೀಡಿಯೋ ಮಾಡಿದ್ದೀನಿ, ಮತ್ತು ಡಾಗ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ಒಂದು ಸ್ಪೆಷಲ್ ವೀಡಿಯೋ ಅಂತ ಹೇಳ್ಬೋದು. ತುಂಬ ಜನ ನನ್ನ ಫಾಲೋವರ್ಸ್ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೇ ಕ್ಯಾಟ್ ಆಗಿರ್ಬೋದು, ಡಾಗ್ ಎಲ್ಲರದ್ದು ಇದ್ದೇ ಇರುತ್ತೆ. ಸೊ ಅವ್ರು ಈ ವಿಡಿಯೋ ಕೊನೆವರೆಗೂ ನೋಡಿ. ಏನಕ್ಕೆ ಅಂತ ಹೇಳಿದ್ರೆ, ಈ ವಿಡಿಯೋದಲ್ಲ ನಿಮಗೆ ಸೊ ನಿಮ್ಮ ಮನೇಲಿ ನಾಯಿಗೆ ಯಾವ ಥರ ಡಿವಾರ್ಮಿಂಗ್ ಮಾಡಿಸ್ಬೇಕು ಮತ್ತು ಯಾವ ಥರ ಸಪ್ಲಿಮೆಂಟ್ಸ್ ಕೊಡಬೇಕು ಎಲ್ಲ ತಿಳಿಸ್ಕೊಡ್ತೀನಿ. ಮತ್ತು ಈ ಹುಡುಗರನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ತುಂಬ ಜನ ನೋಡಿರ್ತೀರ ಆ್ಯಕ್ಚುಲಿ, ಈ ಅದು ನಾಯಿಗಳು ಫಾಲೋ ಮಾಡೋರೆಲ್ಲ ನೋಡಿರ್ತೀರ. ಸೊ ಈ ವಿಡಿಯೋದಲ್ಲಿ ಏನು ಕಂಟೆಂಟು ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಸೊ ಬನ್ನಿ ಮಾತಾಡ್ಸೋಣ. ಈ ಹುಡುಗ ನಿಮ್ಗೆ ಗೊತ್ತಿರ್ಬೋದು. ಬಾಯ್ ಮಗ ಆಗಿದೆಯಾ? ಚೆನ್ನಾಗಿದ್ದೀನಣ್ಣ, ನೀವು? ಸೂಪರ್. ಇವರು ಆಕ್ಚುಲಿ ಗೊತ್ತಿರ್ಬೋದು ನಿಮಗೆ, ಯುವ ಪ್ರಪಂಚ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಮತ್ತೆ Instagram ಪೇಜ್ ಕೂಡ ಇದೆ. ಸೊ ಈ ಹುಡುಗ ಏನ್ ಮಾಡ್ತಾರೆ ಅಂತ ಅವನೇ ತಿಳ್ಕೊಡ್ತೀನಿ. ಹೇಳ್ ಮಗ, ನಿನ್ ಬಗ್ಗೆ ಪರಿಚಯ ಮಾಡ್ಕೊಡ. ನನ್ನ ಬಗ್ಗೆ ನಿನ್ಗೆ ಗೊತ್ತು. ಸೊ ನಮ್ಮ ಜನಕ್ಕೆ, ನನ್ನ ಹೆಸರು ಸುಹಾಸ್ ಅಂತ. ನಾನು MCA ಮಾಡಿ ಈಗ 1 ವರ್ಷ ಆಯ್ತು. ಈಗ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡು ನನ್ನ ಪ್ಯಾಷನ್ ಬಗ್ಗೆ, ಅಂದ್ರೆ ನಾಯಿ ಸಾಕೋದು ನನಗೆ ಚಾರ್ಲಿ ಫಿಲಮ್ ನೋಡಿರ್ತೀರಿ ಎಲ್ರು. ನಾಯಿ ಹೆಂಗೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ಬಿಡುತ್ತೆ, ಹಂಗೆ ನನ್ನ ಬಾಳಲ್ಲಿ ಒಂದು ನಾಯಿ ಬಂತು ಝೋ ಅಂತ. ಅದ್ ಬಂದು ನನ್ನ ಲೈಫೇ ಸರೋಯ್ತು. ಅಂದ್ರೆ ಚೆನ್ನಾಗಿಲ್ದಾಗ ಹೆಂಗಿರುತ್ತೆ, ನೀವೇ ಒಂದು ಇದು ಮಾಡಿರ್ತೀರಾ, ಯಾವುದೋ ಒಂದು ಫ್ರೆಂಡ್ಸು ಏನೋ ಒಂದು ಮೋಸ ಹೋಗಿರ್ತೀರಾ, ಯಾವುದೋ ಒಂದು ಹುಡುಗಿಗೆ ಮೋಸ ಹೋಗಿರ್ತೀರಾ, ಇವನ್ಗೋ ಮಾಡೋ ಬದಲು ನಾಯಿಗನ ಮಾಡ್ಬೋದಾಯ್ತು. ಇವತ್ತು ಹೇಳ್ತೀನಿ ನಾನು, ನೀವು ಒಂದು ನಾಯಿಗೆ ಮಾಡಿರಲ್ಲ, ನಾನು ಅದನ್ನ ಮಾಡ್ಕೊಂಡು ಬಂದೆ. ಫ್ರೆಂಡ್ಸ್ ಸವಾಸ ಬಿಟ್ಟೆ, ಎಲ್ಲಾರ್ದು ಬಿಟ್ಟೆ. ಈಗ ನಾನು ನಾಯಿಗೆ ಮಾಡ್ತಿದ್ದೀನಿ. ನಾನು ಯಾರಿಗೂ ಏನು ಹೇಳಕ್ ಹೋಗಲ್ಲ, ಯಾಕಂದ್ರೆ ನಾನು ಏನು ಕೊಡ್ತೀನೋ ಅದು ನಂಗೆ ವಾಪಸ್ ಸಿಗ್ತೈತೆ. ಈಗ ನಾನು ಹೊಡೆದಿದ್ರೆ ಅವು ನನ್ಗೆ ಒಕ್ಕಸ್ತವೆ, ನಾನು ಅದಕ್ಕೆ ಪ್ರೀತಿ ಕೊಡ್ತಾ ಇದ್ದೀನಿ, 100% ಪ್ರೀತಿ ಕೊಡ್ತವೆ. ಸೊ ನನ್ನ ಲೈಫೇ ಹಿಂಗಾಗ್ಬಿಟ್ಟೈತೆ. ಇನ್ನೇನ್ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಸೊ ನನಗೆ ಹೇಳ್ದಂಗೆ ವಿಚಾರ, ನಾನು ಹೆಂಗ್ ಪರಿಚಯ ಅಂದ್ರೆ, ನಾನು ಆಕ್ಚುಲಿ ರೀಸೆಂಟ್ ಆಗಿ ಎಲ್ಲ ವಿಡಿಯೋಸ್ ನೋಡ್ತೀನಿ, ಎಲ್ಲಾರ್ದು ಆಲ್ಮೋಸ್ಟ್ ಅಬ್ಸರ್ವ್ ಮಾಡ್ತೀನಿ. ಈ ಹುಡುಗ ಏನ್ ಸ್ಪೆಷಲ್ ಅಂದ್ರೆ, ಬೀದಿಲಿ ನಾಯಿ ಆಗಿರ್ಬೋದು, ಹೆಂಗ್ ಟ್ರೀಟ್ ಮಾಡೋದು. ತುಂಬಾ ಜನ ನೋಡಿ, ಬೀದಿನ ಅಂತಲ್ಲ, ನಮ್ಮ ಮನೇಲಿ ಸಾಕೋ ನಾಯಿ ಇರ್ಬೋದು, ತಗೊಂಡ್ಬಿಡ್ತಾರೆ, ಸಾಕು ಹೋಗ್ತಾ ಇರಲ್ಲ, ಬೀದಿಗೆ ಬಿಟ್ಬಿಡ್ತಾರೆ. ಅದನ್ನ ತುಂಬಾ ಹಲವಾರು ಪ್ರಾಬ್ಲಮ್ಸ್ ಬರುತ್ತೆ. ಆ ಹುಡುಗ ಪಾಪ ತಗೊಂಡ್ಬಂದ್ರೆ ಇಲ್ಲೂ ನಿಮಗೆ ಕೆಲವು ನಾಯಿ ರೆಸ್ಕ್ಯೂ ಆಗಿರೋ ತೋರಿಸ್ತೀನಿ ನಿಮಗೆ, ಓಕೆನಾ? ಅದರ ರೆಸ್ಕ್ಯೂ ವಿಡಿಯೋಸ್ ಎಲ್ಲ ಮಾಡ್ತೀನಿ. ನನಗೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಯಾರು ಗುರಿತಾರೆ, ಆಕ್ಚುಲಿ ಯಾರು ಓಪನ್ ಆಗಿ ಹೇಳಲ್ಲ ನಿಮ್ಗೆ. ಯಾಕೆಂದ್ರೆ ನೀವು ಒಂದು ಎಲ್ಲ ವೆಟರ್ನರಿ ಹಾಸ್ಪಿಟಲ್ ಆಗಿರ್ಬೋದು, ಎಲ್ಲೇ ಹೋದ್ರು ನಿಮ್ಗೆ ಎಲ್ಲರೂ ಮನಿ ಮೈಂಡೆಡ್ ಆಗಿರ್ತಾರೆ. ಬಟ್ ಈ ಹುಡುಗ ಮನಿ ಮೈಂಡೆಡ್ ಅನ್ಸಿಲ್ಲ. ಸೊ ಆ ಕಾರಣಕ್ಕೆ ನನಗೆ ಪರ್ಸನಲ್ DM ಮಾಡಿದೆ. ಸೊ ನನಗೆ ಖುಷಿ ಆಯ್ತು. ಇವಾಗ ಏನು ಗೊತ್ತಾಗ್ರೋ, ಸಿಂಪಲ್, ನೀವು ಕಾಸು ಮಾಡೋದು ಬೇರೆ, ಮನಿ ಮೈಂಡೆಡ್ ಅಲ್ಲ ಜನ. ಈ ಹುಡುಗ ಏನಂದ್ರೆ, ನಿಮಗೆ ಪ್ರಾಣಿಗಳ ಬಗ್ಗೆ ತುಂಬಾ ಅಷ್ಟು ಕಾಳಜಿ ಮಾಡ್ತಾನೆ, ನನಗೆ ಅದೇ ಖುಷಿ ಆಗಿದ್ದು. ಸೊ ಬನ್ನಿ ಹೇಳಿ ಮಗ, ಇದು ನಿನ್ ಸೆಟಪ್ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ಬಿಡಿ. ಏನು ಇದು, ಏನ್ ಸೆಟಪ್ ಮಾಡ್ಕೊಂಡು ಏನ್ ನೋಡ್ತಾ ಇದೀರಾ ಸೆಟಪ್? ಇದನ್ನೆಲ್ಲ ನೀವೇನಾದ್ರೂ ಒಂದು ಟ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಅದು ನಮ್ಮ ಅಪ್ಪ ಅಮ್ಮಗೆ ಹೇಳ್ಬೇಕು. ಯಾಕೆಂದ್ರೆ ನಾನು ಸ್ಟಾರ್ಟ್ ಮಾಡಿದಾಗ 2 ಕೇಸ್ ತಗೊಳಕ್ಕೂ ನನ್ನ ಹತ್ರ ಕಾಸಿರ್ಲಿಲ್ಲ. ಅದ್ರ ಮೇಲೆ ಒಂದು ಟಾರ್ಪಲ್ ಹಾಕೊಂಡು ಸ್ಟಾರ್ಟ್ ಮಾಡಿದ್ದು. 2 ನಾಯಿ 3 ನಾಯಿ ಇತ್ತು ಅಷ್ಟೇ. ಹಂಗ್ ರೈಸ್ ಮಾಡ್ಕೊಂಡು ಬಂದಿದ್ದು. ನಮ್ಮ ಅಪ್ಪ ಅಮ್ಮ ನೋಡ್ಬಿಟ್ಟು ನನಗೆ ಹೋಗ್ಲಿ ಬಿಡು, ಹೆಂಗನ ಹಾಳಾಗೋಗ್ಲಿ ಅಂತ ಅಂದ್ಬಿಟ್ಟು ಇದನ್ನ ಹಾಕ್ಸ್ಕೊಂಡ್ ಕೊಟ್ರು. ನೀವೆಲ್ಲ ನಾನೇ ಕಟ್ಕೊಂಡು ನಾನೇ ಮಾಡ್ಕೊಂತಿರೋದು. ಇನ್ನೆಲ್ಲ ನನ್ನ ಚಾನಲ್ ಒಂದು ಚಾನಲ್ ಇದೆ, ಯುವ ಪ್ರಪಂಚ ಅಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ದಯವಿಟ್ಟು ರೆಗ್ಯುಲರ್ ಫಾಲೋ ಮಾಡಿ. ನಿಮ್ಗೆ ಯಾವ್ದೇ ರೀತಿ ಟಿಪ್ಸ್ ಬೇಕೋ ಡೈಲಿ ಒಂದು ಆಗ್ತಾ ಇರ್ತಾರೆ ಹುಡುಗ, ಅದ್ರ ಬಗ್ಗೆ ಫಾಲೋ ಮಾಡಿ. ಸೊ ಬರೀ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಮಗ, ನೀನ್ ರೆಸ್ಕ್ಯೂ ಮಾಡೋ ಡಾಗ್ ಯಾವ್ದು ಪ್ರೆಸೆಂಟ್ ಇಲ್ಲಿ? ಈಗ ರೆಸ್ಕ್ಯೂ ಮಾಡಿರೋದ್ರಲ್ಲಿ ಮೊದಲನೇದು ಬಂದ್ರೆ ನಿಮ್ಗೆ ಅಲ್ಲಿ ರೆಟ್ರಿವರ್ ಕಾಣಿಸುತ್ತೆ. ಇದು ವಿಚಾರ ಇಲ್ಲಿ ನೋಡ್ತಾ, ರೆಟ್ರಿವರ್ ನೋಡ್ತಾ ಇರಲ್ಲ ವಿಚಾರ. ಆಕ್ಚುಲಿ ಒನ್ ವೀಕ್ ಬ್ಯಾಗ್ ಅಲ್ಲ ಅದು ಸ್ಟೋರಿ ಹಾಕಿದ್ದೀನಿ ನೀನು. ಸೊ 1 ವೀಕ್ ಬ್ಯಾಗ್ 8 ಡೇಸ್ ಆಯ್ತು ನನ್ನ ಹತ್ರ ಬಂದು. ನೋಡಿ ಸಾಕು ಹೋಗ್ತಾ ಇಲ್ದ ಪಾಪ ಜನ ಹೇಳ್ಬಾರ್ದು ಇದನ್ನ. ಪಾಪ ರೈಲ್ವೆ ಕಂಬಿ ಬಿಟ್ಬಿಡೋದಂತೆ ಪಾಪ. ಅದು ಏನಾಗಿದೆ ಮಗ ಅದ್ರ? ಅದು ಏನ್ ಮಾಡಿತ್ತು ಅಂತಂದ್ರೆ, ಕನಕಾಂಬ್ರ ಹೂವು, ಮಲ್ಲಿಗೆ ಹೂವು ಯಾರೋ ಒಬ್ರು ರಿಬ್ಬನ್ ಹಾಕೊಂಡ್ ಬಿಟ್ಟೋಗೋರೆ, ಅದನ್ನ ತಿನ್ಬಿಟ್ಟೈತೆ. ಕೆನುಲಾ ಅಂತಂದ್ರೆ ನಾವು ಸಿರಿಂಜ್ ಅದನ್ನು ನುಂಗ್ಬಿಟ್ಟು ಹರಿದೋಗ್ಬಿಟ್ಟೈತೆ ಇದು. ಆಮೇಲೆ ಹೊಟ್ಟೆ ಒಳಗಡೆ ಗೆಡ್ಡೆ ಬೆಳ್ಕೊಂಡಿರೋದಕ್ಕೆ ಅದ್ ಇನ್ಮೇಲೆ ಮರಿ ಹಾಕಲ್ಲ ಅಂತ ಗೊತ್ತಾಗೈತೆ. ಮರಿ ಹಾಕಲ್ಲ ಅಂದ್ಮೇಲೆ ಫೀಮೇಲ್ ಮರಿ ಹಾಕ್ಸ್ಬಿಟ್ಟವ್ರು ಆಲ್ರೆಡಿ. ಅದಕ್ಕೆ 1.7 ಇಯರ್ ಆಲ್ರೆಡಿ 2 ಸರಿ ಮರಿ ಹಾಕೈತಂತೆ. ಹೆಬ್ಬಾಳದಲ್ಲಿ ಟೆಸ್ಟ್ ಮಾಡಿ ಹೇಳಿದ್ರು ಹಿಂಗ್ ಮರಿ ಹಾಕ್ಸೋರೆ ಅಂತ. ಇನ್ಮೇಲೆ ಮರಿ ಹಾಕ್ಸಕ್ಕಾಗಲ್ವಲ್ಲ, ಸೊ ಏನ್ ಅಂದ್ಬಿಟ್ಟು ತಗೊಂಡೋಗ್ಬಿಟ್ಟು. ನೋಡಿ ನಮ್ ಜನದ ಇದೇ ಗುರು. ಒಂದ್ ನಾಯಿಂದ ತುಂಬಾ ಜನ ಮೈಂಡ್ ಸೆಟ್ ಏನ್ ಗೊತ್ತಾ, ಕಾಸು ಮಾಡಬಹುದು. ಇವಾಗ ಶಿಕ್ಸೋ ತಗೊಂಡು ಅಷ್ಟೇ ನಮ್ ಜನದ ಮೈಂಡ್ ಸೆಟ್ ಅನಗನಸಾಗಿರೋದು. ಬ್ರೀಡರ್ ಹೇಳ್ಬಿಡ್ತಾರೆ ಹೆಂಗೆ ಅಂತಂದ್ರೆ, ನೀವು 15,000 ರೂಪಾಯಿ ಕೊಟ್ಟು ಈ ನಾಯಿ 15,000 ರೂಪಾಯಿ ಅಂತ ಅಂತಾರೆ. ನನ್ನ ಹತ್ರ 15,000 ರೂಪಾಯಿ ಇರಲ್ಲ ಅಣ್ಣ. ನಾನೇನ್ ಮಾಡ್ತೀನಿ ಹೇಳ್ರಿ, ನೀವೇನ್ ಅಂತೀರಾ? ನೀವೇ ಬ್ರೀಡರ್ ಆಗಿದ್ರೆ 15,000 ತಗೋಗುರು, ಮರಿ ಮಾಡ್ಸಿದ್ರೆ ಅಲ್ಲೇ ಬಂದ್ಬಿಡ್ತೀನಿ ಕಾಸು. ನಾನು ಅವಾಗ 10,000 ರೂಪಾಯಿ ಇದ್ದು ನಾನು ಯೋಚನೆ ಮಾಡ್ತೀನಿ, ಇನ್ನೊಂದು 5,000 ಹಾಕಿದ್ರೆ ನನಗೆ ರಿಟರ್ನ್ ಬರುತ್ತೆ ಅಂದ್ರೆ. ಇವಾಗ ನೀವೇ ಆಗಿರ್ಲಿ, ಎಲ್ಲರೂ ಲೈಫಲ್ಲೂ ಮನಿ ಮೈಂಡೆಡೇನೆ. ಇವಾಗ ಒಬ್ರು ಟ್ರೇಡಿಂಗ್ ಮಾಡ್ಬೋದು, ಒಬ್ಬ ಕಷ್ಟ ಬೀಳ್ಬೋದು. ಏನು ಕಷ್ಟ ಬೀಳ್ತಿದಂಗೆ ಅದ್ ನಾಯಿ ಮರಿ ಹಾಕುತ್ತಲ್ಲ ಬಿಡು, ನನಗೆ ಕಾಸು ಬರುತ್ತಲ್ಲ ಅಂದ್ರೆ ಯಾರು ತಗೊಂಡಿಲ್ಲ.
ಸೊ ಹಿಂಗ್ ಹೋಗ್ತಾರೆ, ಅದ್ ಮರಿ ಹಾಕಲ್ಲ. ಅದಾದ್ಮೇಲೆ ಏನ್ ಮಾಡ್ತಾರೆ, ತಗೊಂಡೋಗಿ ಆ ಡ್ರ್ಯಾಗನ್ ಫೇಸ್ ನ ಚೆನ್ನಾಗಿ ಎಂಜಾಯ್ ಮಾಡ್ಬಿಡುತ್ತೆ. ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಆಟ ಆಡ್ತಿರುತ್ತೆ, ಬಾಲಲ್ಲಿ ಆಟ ಆಡುತ್ತೆ, ನಿಮ್ ಜೊತೆ ಆಟ ಆಡುತ್ತೆ. ಹೋಗ್ತಾ ಹೋಗ್ತಾ ಅದು ದೊಡ್ಡದಾಗ್ತಾ ನಾವು ಅಷ್ಟು ಆಟ ಆಡ್ತಿರ್ತೀವಿ. ಒಂದ್ 20 ವರ್ಷ ಆದ್ಮೇಲೆ ನಮಗೂ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಅವಕ್ಕೂ ಕೂಡ ರೆಸ್ಪಾನ್ಸಿಬಿಲಿಟಿ ಬಂದ್ಮೇಲೆ ಸ್ವಲ್ಪ ಸ್ಲೋ ಡೌನ್ ಮಾಡಿದಾಗ ಅವಕ್ಕೆ ಬೇಜಾರಾಗುತ್ತೆ. ಅವಾಗ ನಿಮ್ಗೆ ನೆನಪಾಗುತ್ತೆ, ನಾನು ಇದನ್ನ ಎಲ್ಲೂ ಬಿಟ್ಟು ಹೋಗಲ್ವಲ್ಲ, ಎಲ್ಲ ಬೋರ್ಡಿಂಗ್ ಇದ್ರೆ ಬಿಟ್ಟು ಹೋಗ್ಬೋದು ಅಂತವ್ರಿಗೂ. ನೀವು ಬೋರ್ಡಿಂಗ್ ಅನ್ನೋದು ನಿಮ್ ಕಾನ್ಸೆಪ್ಟೇ ಗೊತ್ತಿರಲ್ಲ. ಅಂತವರೆಗೂ ಗೊತ್ತಿಲ್ದಿದ್ದು ಇವಾಗ ಇರಿಟೇಷನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ನಿಮ್ ನಾಯಿ ಏನೇ ಮಾಡೋದು ಇರಿಟೇಷನ್ ತರ ಫೀಲ್ ಆಗುತ್ತೆ. ರಾಕಿ ನೋಡಿ ಅಣ್ಣ ಸುಮ್ಮನೆ ಇರಲ್ಲ, ಅಣ್ಣ ಇಬ್ರು ಹವಾಯಿಂದ ಅಲ್ಲಿ ಫೇಸ್ ಅದ್ ನಿಮ್ಗೆ ಆ ಫೇಸ್ ಅಲ್ಲಿ ಬೋರ್ ಆದ್ಮೇಲೆ ನಾಯಿನ ಯಾರಿಗಾನ ಅಡಾಪ್ಷನ್ ಕೊಟ್ಬಿಡೋಣ ಅನ್ನೋದು ಒಂದೇ ಮನ್ಸು ನಿಮ್ಗೆ ಹೋಗೋದು. ಸೊ ನನಗೆ ಒಂದು ಅನ್ಸಿದೆ ಏನ್ ಗೊತ್ತಾ, ಈ ಬ್ರೀಡಿಂಗ್ ಫೀಲ್ಡ್ ಅಲ್ಲಿ ಅನ್ಸಿದ್ದು ತುಂಬಾ ಜನ ಹೇಳ್ತಾರೆ ಬ್ರೀಡಿಂಗ್ ಫೀಲ್ಡ್ ತುಂಬಾ ಜನ ಹಾಳು ಮಾಡೋರು ಆಕ್ಚುಲಿ ಹೇಳ್ಬೇಕು ನನ್ಗನ್ಸ್ದಂಗೆ. ಈಗ ಪ್ರೊಫೆಷನಲ್ ಆಗಿ ಮಾಡೋರು ಇದಾರೆ, ಹಾಳು ಮಾಡೋರು ಇದಾರೆ. ಸೊ ನನಗೆ ಅನ್ಸಿದ್ದು ಏನಂದ್ರೆ, ನಂಗೆ ಇವಾಗ ತುಂಬಾ ಜನ ನೋಡು, ಈಗ ಅರುಣ ನೀವು ಫಿಶ್ ತಗೊಂಡು ಅದಕ್ಕೆ ಚಿಪ್ ಅಂತ ಬರುತ್ತೆ. ಸೊ ಅದ್ರ ಓನರ್ ಯಾರು ಎಲ್ಲ ಗೊತ್ತಾಗುತ್ತೆ. ನನಗೆ ಅನ್ಸಿದ್ದು ಏನಂದ್ರೆ, ಪ್ರಾಣಿಗಳು ಗುರ್ಬೇಕು, ಈಗ ಬೀದಿ ಬಿಟ್ಬಿಡ್ತಾರೆ, ಪೊಲೀಸ್ ಸ್ಟೇಷನ್ ಹಾಕ್ಬೇಕು. ಅದಕ್ಕೆ ಒಂದೊಂದು ನನಗೆ ಆಕ್ಚುಲಿ ಕಂಪಲ್ಸರಿ ಮಾಡವ್ರೆ. ಬಟ್ ಏನು ಅಂತಂದ್ರೆ, ಇವಾಗ ಮನೆಯಲ್ಲೂ ಬ್ರೀಡಿಂಗ್ ಸ್ಟಾರ್ಟ್ ಆಗ್ಬಿಟ್ಟೆ ಏನಾಗುತ್ತೆ ಈ ತರ ಪ್ರಾಬ್ಲಮ್. ಇವಾಗ ನೋಡಿರ್ತೀರಾ ನೀವು, ಕೈ ಬೆಂಡ್ ಆಗುತ್ತೆ, ಕಾಲ್ ಬೆಂಡ್ ಆಗುತ್ತೆ. ಮತ್ತೆ ನಮ್ಗೆ ಹೆಂಗೆ ಸ್ಟ್ರೋಕ್ ಹೊಡಿಯುತ್ತೋ, ನಾಯೆಲ್ಲ ಚಿಕ್ಕ ವಯಸ್ಸಲ್ಲಿ ಸ್ಟ್ರೋಕ್ ಹೊಡ್ಬಿಟ್ಟು ಸೊಂಟನೇ ಎದಳಲ್ಲ. ಈ ಏನ್ ನೋಡಿರ್ತೀರೋ ಎದಳದೇ ಇಲ್ಲ. ಅಂತದ್ರಲ್ಲಿ ಒಂದ್ ಎಕ್ಸಾಂಪಲ್ ಅಂದ್ರೆ, ಇದೊಂದ್ ಕವರ್ ಎಷ್ಟು ಬೆಲೆ ಬಾಳ್ಬೋದು ನಿಮ್ ಪ್ರಕಾರ? 5,000. ಇದ್ರೊಳಗಡೆ ಇರೋ ಮೆಡಿಸಿನ್ಸ್ ಬಿಲ್ ಎಷ್ಟು ಬೆಲೆ ಬಾಳ್ಬೋದು? ನನಗೆ ಐಡಿಯಾ ಇಲ್ಲ ಮಗ, ನಾನು ಸಾಕಿಲ್ಲ, ನನಗೆ ಐಡಿಯಾ ಇಲ್ಲ, ನೀನು ಹೇಳು. 1.5 ಲಕ್ಷ ಬಿಲ್ ಮಾಡೋರು. 1.5 ಲಕ್ಷ. ಒಂದು ನಾಯಿ ಮೂವ್ಮೆಂಟ್ ಒಂದು ಚೂರು ಚೇಂಜ್ ಆಗಿಲ್ಲ, ತೆಳ್ಕೊಂಡು ಹೋಗುತ್ತೆ ಹೊರ್ತು ಒಂದು ಚೂರು ಚೇಂಜ್ ಮಾಡಕ್ಕಾಗಿಲ್ಲ ಅಂದ್ರೆ ಇನ್ನೇನಕ್ಕೆ ಡಾಕ್ಟರ್ ಆಗ್ಬೇಕು ಅವರು? ನೋಡಿ ಜನ ಅದೇ ಅಂತ ಗುರು, ಜಸ್ಟ್ ನಾಯಿ ತಗೊಂಡೋದು ಒಂದು 4 ಏನು ಎಷ್ಟು ಟೈಮ್ ಊಟ ಹಾಕೋದು ಅಷ್ಟೇ ಅಲ್ಲ, ಅದಕ್ಕೆ ನೋಡ್ಕೋಬೇಕು. ನಮಗೆ ಆಗ್ಲಿ ಗುರು, ಆ ಮನುಷ್ಯ ದೇಶ 3 ತಿಂದ್ಬಿಟ್ಟು ಮಲಗೋದು ಅಷ್ಟೇ ಇಲ್ಲ, ನಮಗೂ ಹಲವಾರು ಕಾಯಿಲೆಗಳು ಬರ್ತವೆ, ಎಲ್ಲ ಥರ ಇರ್ತವೆ. ನಮ್ಗೆ ಫೈಬರ್ಸ್ ಬೇಕು, ಐರನ್ಸ್ ಮೆಟೀರಿಯಲ್ಸ್ ಎಲ್ಲ ಥರ ಬೇಕು. ಅದೇ ರೀತಿ ನಾಯಿಗಳಿಗೂ ಬೇಕು, ಕೊಡಬೇಕಾಗುತ್ತೆ ವಿಚಾರ. ಅದೇ ರೀತಿ ನಿಮಗೆ ಮತ್ತೆ ಇನ್ನೊಂದು ಸಪ್ಲಿಮೆಂಟ್ಸು. ಇವಾಗ ಮಗ ಒಂದು ನಾಯಿ ಸಾಕಬೇಕು. ಇವಾಗ ಸಿಂಪಲ್ ಆಗಿ ನಾನು ನಾಯಿ ತಗೊಂಡ್ಬಿಡ್ತೀನಪ್ಪ, ನನಗೇನಿಲ್ಲ, ಜಸ್ಟ್ ನಾನು ಊಟ ಹಾಕ್ತೀನಿ, ಬಲಿಸ್ತೀನಿ ಅಷ್ಟೇ. ಸೊ ಅಷ್ಟೇನಾ ಅಥವಾ ಬೇರೆ ನನ್ನ ಪ್ರೋಟೀನ್ ಹತ್ರ ಸಪ್ಲಿಮೆಂಟ್ಸ್ ಕೊಡಬೇಕಾ, ಏನು ಕತೆ? ಅಣ್ಣ ಫಸ್ಟ್ ಕ್ಲಿಯರ್ ಮಾಡ್ತೀನಿ. ಈ ನಾಯಿ ತಂದ್ಮೇಲೆ ಮೊಸರನ್ನ ಹಾಕಿದ್ರೆ ಗಜ್ಜಿ ಬರುತ್ತೆ ಅಂತೀರಾ? ಹಾಲನ್ನ ಹಾಕಿದ್ರೇನೆ ಮೇನ್ ಗಜ್ಜಿ ಬರೋದು. ಮೊಸರನ್ನೇ ಹಾಕ್ಬೇಕು. ಮೊಸರನ್ನ ಒಂದೇ ಹಾಕ್ತಿದೀನಿ, ನಾಯಿ ಚೆನ್ನಾಗ್ ಆಗ್ತಿಲ್ಲ ಅಂದ್ರೆ ನೀವೇ ಆಗ್ಲಿ ದಿನಾ ನೀರೇ ಕುಡೀರಿ, ಅನ್ನ ಸಾರೆ ತಿಂತಾ ಇರಿ, ಅನ್ನ ಬಸ್ಸಾರೆ ತಿಂತಾ ಇರಿ, ಮುದ್ದೆನೆ ತಿಂತಾ ಇರಿ, ಏನಾಗುತ್ತೆ? ಸೊ ಅದಕ್ಕೆ ನಿಮ್ಗೆ ಮೊಸರನ್ನ ಕೊಟ್ರೆ ಏನಾಗುತ್ತೆ, ಸ್ಕಿನ್ ಅಂಡ್ ಕೋಟ್ಗೆ ಹೆಲ್ಪ್ ಆಗುತ್ತೆ. ಅದೊಂದು ನರಿಶ್ಮೆಂಟ್ ಮಾಡುತ್ತೆ, ಮತ್ತೆ ಗಟ್ ಹೆಲ್ತ್ ಅನ್ನೋದು ತುಂಬಾ ಇಂಪ್ರೂವ್ ಆಗುತ್ತೆ. ಯಾರು ಮೊಸರು ಕೊಡಲ್ಲ ಅಂತವ್ರು ಏನ್ ಮಾಡ್ಬೇಕು, ಈ ಗಟ್ವೆಲ್ ಪೌಡರ್ ಅಂತ ಒಂದು ಬರುತ್ತೆ. ಇದು ಪ್ರೋಬಯೋಟಿಕ್. ಮೊಸರು ಕೂಡ ಪ್ರೋಬಯೋಟಿಕ್, ನಿಮ್ಗೂ ಗೊತ್ತಿರುತ್ತೆ. ಇದೊಂದು ಪ್ರೋಬಯೋಟಿಕ್ ಹಾಕೋದ್ರಿಂದ ಇದು ಡೈಜೆಷನ್ ಅಲ್ಲಿ ಇಂಪ್ರೂವ್ ಮಾಡುತ್ತೆ. ಇನ್ನೊಂದು ನಿಮ್ ಕಿವಿ ಇರ್ಬೋದು, ಅಂದ್ರೆ ನಿಮ್ ನಾಯಿ ಕಿವಿ ಇರ್ಬೋದು, ನಾನು ಹಂಗೆ ಯೂಸ್ ಮಾಡೋದು. ನಾಯಿ ಕಿವಿ ಇರ್ಬೋದು, ಕಾಲ್ ಇರ್ಬೋದು, ಸಡನ್ ಆಗಿ ಲಿಕ್ ಮಾಡ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಈ ಪೌಡರ್ನ ನೀವು ಉಪ್ಪು ತರ ಟಾಪಿಂಗ್ ತರ ಹಾಕೊಂಡ್ ಬಂದ್ರೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ. ಇದೊಂದು ಮೇನ್ ಇರ್ಬೇಕಣ್ಣ ಎಲ್ಲರ ಮನೆಯಲ್ಲೂ. ಸೊ ಇದು ನಾಯಿ ಬೇಕು ಎಲ್ಲದಕ್ಕೂ ಆಗುತ್ತೆ. ಇದು ನಾಯಿ ಬೇಕು ಎಲ್ಲಕ್ಕೂ. ಓಕೆ ಓಕೆ ಓಕೆ. ಸೊ ನೋಡಿ ಸರ್, ಇದೊಂದು ತಡ್ಕೊಬಿಟ್ಟು ನೀವು ಜಸ್ಟ್ ಇಫ್ ಇನ್ ಕೇಸ್ ನೋಡೋರು ಸ್ಕ್ರೀನ್ ಶಾಟ್ ಇಟ್ಕೊಂಬಿಡಿ. ಸೊ ಎಷ್ಟಿರುತ್ತೆ ಮಗ ಪ್ರೈಸ್ ಇದ್ರದ್ದು? ಅಣ್ಣ ಅದು ಒಂದು 80 ರೂಪಾಯಿ, 85 ರೂಪಾಯಿ, 90 ರೂಪಾಯಿ. 80 ರೂಪಾಯಿ ನಿಮ್ಗೆ ಒಂದು ಆಲ್ಮೋಸ್ಟ್ ಒಂದು 3 ಮಂತ್ಸ್ ಗೋಬಿ ಮಂಚೂರಿಗೆ ಆಗೋಗುತ್ತೆ 80 ರೂಪಾಯಿ. ನೆನ್ಪಿಟ್ಕೊಳ್ಳಿ ಇವೆಲ್ಲ. ನೆಕ್ಸ್ಟ್ ಇದೊಂದು ದೊಡ್ಡ ಪ್ರಾಡಕ್ಟ್, ಬಟ್ ಇದು ನೀವು ಚಿಕ್ಕ ಪ್ರಾಡಕ್ಟ್ ಆಗು ತಗೊಬಹುದು. ಈ ಸೈಜ್ ಅಲ್ಲೂ ಬರುತ್ತೆ. ನಾನು ಏನ್ ಮಾಡ್ತೀರಾ ಅಂದ್ರೆ, ನೀವೇನಾದ್ರೂ ಈ ಪ್ರಾಡಕ್ಟ್ ತಗೊಳ್ಳಿ. ಇದು 500 ml. ಏನಂತಂದ್ರೆ ಇದು ಮೇನ್ ಆಗಿ ಕ್ಯಾಲ್ಸಿಯಂ. ಮೇನ್ ಆಗಿ ಒಂದು ನಾಯಿಗೆ ಆಗಿರ್ಬೋದು, ನಮ್ಗೆ ಆಗಿರ್ಬೋದು, ಬಿದ್ದ ತಕ್ಷಣ ಚಿಕ್ಕ ಮಕ್ಳಿಗೆ ಕೈ ಕಾಲು ಮುರಿದೋಗ್ಬಿಟ್ರೆ ಬೇಗ ಹೀಲ್ ಆಗ್ಬೇಕು ಅಂದ್ರೆ ಕ್ಯಾಲ್ಸಿಯಂ ಸೋರ್ಸ್. ಅದಕ್ಕೆ ನಾವೇನ್ ಮಾಡ್ತಿರ್ತೀವಿ, ವಾರಕ್ಕೊಂದ್ಸತಿ ನಾವು ಎಲೆ ಅಡಿಕೆ ಹಾಕೊಂತೀವಿ. ಏನಕ್ಕೆ ಹಲ್ಲಾಗಿರ್ಬೋದು, ಮೂಳೆ ಆಗಿರ್ಬೋದು ಟೈಟ್ ಆಗ್ಬೇಕು. ಸೊ ನಾಯಿಗೂ ಕೂಡ ಅದೇ ತರಾನೇ ಎಗ್ರಿದ ತಕ್ಷಣ ಕಾಲ್ ಮುರಿದೋಗ್ಬಿಡ್ತಾವ ನಮ್ಮ ನಾಯಿಗಳಿಗೆ. ಅಂತ ನಾಯಿಗಳಿಗೆ ಬೋನ್ ಆಗಿರ್ಬೋದು, ಕಣ್ಣಿನ ವಿಷನ್ ಆಗಿರ್ಬೋದು, ಮತ್ತೆ ಬೋನ್ಸ್ ಗ್ರೋತ್ ಆಗಿರ್ಬೋದು, ಪ್ರತಿಯೊಂದು ಬೇಕಂದ್ರೆ ಈ ಕ್ಯಾಲ್ಸಿಯಂ ವಿಟಮಿನ್ ಬೇಕು. ಅದ್ರಲ್ಲೂ ಈ ಕಂಪ್ನಿಲಿ ಇರೋ ಕ್ಯಾಲ್ಸಿಯಂ ಸಖತ್ತಾಗಿದೆ. ಓಕೆ, ಮತ್ತೆ ಯಾವ್ದೇ ರೀತಿ ಪ್ರಮೋಷನ್ ಎಲ್ಲ ವಿಷಯ ಓಕೆನಾ? ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ. ನಾನು ಏನ್ ಹೇಳ್ಕೊಂಡ್ ಕೊಡ್ತೀನಿ ಅಂದ್ರೆ, ಯಾವತ್ತು ಇದನ್ನ ನೋಡ್ಬಿಟ್ಟು ಮೋಸ ಹೋಗ್ಬೇಡಿ. ಇಲ್ಲಿ ಏನಿದೆ ಕಾಂಪೋಸಿಷನ್, ಯಾರೇ ಆಗ್ಲಿ, ಜಸ್ಟ್ ನೀವು ಒಂದು ಅಂಗಡಿಗೆ ಹೋಗ್ತೀರಾ ಅಂದ್ರೆ, ಇವಾಗ ಇವೆರಡು ತಗೊಳೋಣ, XYZ ಕಂಪ್ನಿಗಳು. ಇಲ್ಲೇನ್ ಮಾಡ್ತೀರಾ, ಎರಡು ಮಲ್ಟಿ ವಿಟಮಿನ್. ಇಲ್ಲಿ ಏನೇನಿದೆ ನೀವು ಇಲ್ಲಿ ಕಾಂಪೋಸಿಷನ್ ಗಳು ನೋಡ್ಕೊಂಡು ಬನ್ನಿ. ಇಲ್ಲೇನಿದೆ, ವಿಟಮಿನ್ ಇ ಎಷ್ಟೈತಪ್ಪ, 7.50 ಐತೆ. ಇದ್ರಲ್ಲಿ ಎಷ್ಟೈತೆ, 6 mg. ಸೊ ನೀವು ನೋಡ್ಕೊಬೇಕು ಇದು ಯಾವ mg ಐತೋ ಏನೈತೆ, ಪ್ರತಿಯೊಂದು ನೋಡ್ಕೊಂಡು ಕಂಪೇರ್ ಮಾಡ್ಕೊಂಡು. ಕೆಲವೊಂದು ಡಿಫರೆನ್ಸ್ ಇರುತ್ತೆ, ಎಲ್ಲದರಲ್ಲ ಡಿಫರೆನ್ಸ್ ಇದ್ದೇ ಇರುತ್ತಣ್ಣ. ಇವಾಗ ಇಲ್ಲೇ ನೋಡಿ, ಆರ್ಜಿನಿನ್ ಎಷ್ಟೈತೆ, 6 ಗ್ರಾಮ್. ಇದ್ರಲ್ಲಿ ಇಲ್ವೇ ಇಲ್ಲ. ಸರಿನಾ? ಇದ್ರಲ್ಲಿ B1 ವಿಟಮಿನ್ B1 ಎಷ್ಟೈತೆ, 5 mg ಐತೆ. ಇದ್ರಲ್ಲಿ 5.5 ಐತೆ. ನಮ್ಗೆ ಇಲ್ಲಿ ಯೂಸ್ ಆಯ್ತಲ್ಲ, ಅದಕ್ಕೆ ಒಂದೊಂದು ಕಂಪ್ನಿಲಿ ಚೂಸ್ ಮಾಡಿ ನಾನು ಚೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ.
ನೀವೇನಾರ ಮಾಡಂಗಿದ್ರೆ ನೀವು ಕಷ್ಟ ಪಡ್ಬೇಡಿ, ಇದನ್ನ ಮಾಡಿ ಅಂತ ಓಕೆ ಓಕೆ ಓಕೆ. ಸೊ ಇದೆಲ್ಲ ಆಕ್ಚುಲಿ ಜಾಸ್ತಿ ಖರ್ಚಾಗುತ್ತೆ ಅನ್ನೋದು ಯಾವ್ದೇನಿಲ್ಲ. ಎಷ್ಟು ಖರ್ಚಾಗ್ಬೋದು ಅಂದಾಜು ತಿಂಗಳಿಗೆ ನಿಮ್ಗೆ ಇದೆಲ್ಲ ಮಾಡಿದ್ರೆ? ಅಣ್ಣ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ 1,000 ರೂಪಾಯಿ ಇಟ್ಕೊಂಡಿರ್ತೀರಾ ನೀವು. ಒಂದು ಗಟ್ ಪೌಡರ್ 80 rupees ಆಗುತ್ತೆ ನಿಮಗೆ. ಒಂದು ಮಲ್ಟಿವಿಟಮಿನ್, ಒಂದು ಕ್ಯಾಲ್ಸಿಯಮ್, ಒಂದು ಫಿಶ್ ಆಯಿಲ್. ಅಂದ್ರೆ ಫಿಶ್ ಆಯಿಲ್ ಅಂದ್ರೆ ಒಮೆಗಾ 369 ಅಂತ. ನೀವೇನ್ ಮಾಡ್ತೀರಾ, ಈ ಗೋಲ್ಡನ್ ರಿಟ್ರೀವರ್, ಹಸ್ಕಿ ಇಂಥವಕ್ಕೆಲ್ಲ ಮೇನ್ ಕೂದಲೇ ಬೇಕಾಗುತ್ತೆ. ಅದಕ್ಕೆ ಕೂದಲೇ ಇಲ್ಲ ಅಂತಾನೆ ನೀವು ಹೆಂಗ್ ಸಾಕ್ತೀರಾ? ಈಗ ಶಿಡ್ಸು ಆಗಿರ್ಬೋದು, ಅವೆಲ್ಲ ಲಾಂಗ್ ಫರ್ ಇರೋದ್ರಿಂದ ಚೆನ್ನಾಗಿ ಸಿಲ್ಕಿ ಆಗಿರ್ಬೇಕು. ಅದಕ್ಕೋಸ್ಕರ ನಿಮಗೆ ಒಮೆಗಾ ಆಯಿಲ್ ಅನ್ನೋದು ಬೇಕೇ ಬೇಕಾಗುತ್ತೆ. ಸೊ ಅಂಥವ್ರು ಈ ತರ ಕೋಟಿಂಗ್ ಸಿರಪ್ಗಳು ಬರ್ತವೆ, ಇದನ್ನ ಊಟದ ಮೇಲೆ ಟಾಪಿಂಗ್ ತರ ಯೂಸ್ ಮಾಡ್ಬೋದು. ಇದು ಬೆಕ್ಕಿಗೂ ಬರುತ್ತೆ, ನಾಯಿಗೂ ಬರುತ್ತೆ. ಸೊ ಕೂದಲು ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಬೆಕ್ಕಿಗೂ ನಾಯಿಗೂ. ಸೊ ಈ 3 ಬೇಸಿಕ್ ಓಕೆ, ರೆಗ್ಯುಲರ್ ಆಗಿ ಇರಲೇಬೇಕು ಅಂತ ಪ್ರತಿಯೊಬ್ಬರು ಪೆಟ್ ಮೇಲೆ ಇರಲೇಬೇಕು. ಮಲ್ಟಿವಿಟಮಿನ್ ಬಂದು ಏನು ಹುಷಾರ್ ತಪ್ಪಬಾರ್ದು, ಒಂದು ಹೆಲ್ತಿ ಆಗಿರೋ ಡಾಗ್ ನ ನಾವು ರೈಸ್ ಮಾಡ್ಬೇಕು ಅಂದ್ರೆ ಇದು ಇರಲೇಬೇಕು. ಇದು 3 ಇರಲೇಬೇಕು ನೋಡಿ ವೀಕ್ಷರ. ಇದು 3 ನೀವು ಯಾರು ಪೆಟ್ ತಿಳ್ಕೊಂಡಿರಲ್ಲ ರೆಗ್ಯುಲರ್ ಆಗಿ ತಗೊಳ್ಳಿ. ಸೊ ರೆಗ್ಯುಲರ್ ತಗೊಳ್ಳಿ ತೆಗೆದು ಇಟ್ಕೊಂಡಿರಿ ಎಮರ್ಜೆನ್ಸಿಗೆ. ಆಕ್ಚುಲಿ ಇದು ಜಸ್ಟ್ ಇಫ್ ಇನ್ಗೆ ಟಿಪ್ಸ್ ಏನೇ ಬೇಕಾರೋ ಹುಡುಗ ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ನಿಮ್ಗೆ ಯಾವುದೇ ರೀತಿ ವೀಕ್ಷರ ನಿಮ್ಮ ಪೆಟ್ಸ್ ಬಗ್ಗೆ ಏನೇ ಬೇಕಾರೋ, ಪೆಟ್ಸ್ ಅಂದ್ರೆ ನಿಮಗೆ ಡಾಗ್ ಆಗಿರ್ಬೋದು, ಕ್ಯಾಟ್ ಆಗಿರ್ಬೋದು, ಅದ್ರ ಬಗ್ಗೆ ಏನೇ ಸಂಬಂಧಪಟ್ಟಿದ್ರೆ ನಿಮ್ಗೆ ಕೇಳಬೇಕಾರೋ ಹುಡುಗನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ. ಸೊ ನೀವು ಏನು ರೆಸ್ಪಾನ್ಸ್ ಮಾಡ್ತಾರೆ ಹುಡುಗ ನನಗೆ ಅನ್ಸಾಗೆ, ಓಕೆನಾ? ಸೊ ಏನು ಮನಿ ಹಿಡಿಲ್ಲ ಅದೇ ಹೇಳ್ತಿಲ್ಲ, ಹಂಗನ್ಬಿಟ್ಟು ಎಲ್ಲ ಪುಕ್ಸಟೆ ಕೇಳಕ್ ಹೋಗ್ಬಿಡಿ. ಅವನು ಕಾಸು ಪಾಪ ಇದೆಲ್ಲ ಮಾಡ್ಬೇಕನ್ನ ಅವನು ಏನಿಲ್ಲ. ನಿಮ್ಗೆ ಏನ್ ಅನ್ಸುತ್ತೋ ಅದ್ ನೀವೇ ಬಂದು ಇವಾಗ ಅಕ್ಕಿನೇ ಕೊಡ್ತಿರೋ ಏನ್ ಕೊಡ್ತಿರೋ ಅದೇ ನಿಮ್ಗೆ ಕಾಂಟ್ರಿಬ್ಯೂಷನ್ ಅಷ್ಟೇ. ಅದು ನಿಮ್ಗೆ ಬಿಟ್ಟಿದ್ದು, ನಾನಂತ ಕೇಳಕ್ಕೆ. ಇಫ್ ಇನ್ಕೇಸ್ ಹೆಲ್ಪ್ ಮಾಡೋರು ಇದ್ರು, ಇಫ್ ಇನ್ಕೇಸ್ ನಮ್ಗೆ ನಾಯಿಲ್ಲ ಗುರು, ಅಟ್ಲೀಸ್ಟ್ ಇಂಥವ್ರು ಹೆಲ್ಪ್ ಮಾಡ್ಬೇಕು ಅನ್ಕೊಂಡಿದ್ರು ಕೂಡ ಹುಡುಗ ನಂಬರ್ ಹಾಕಿರ್ತೀನಿ, ಹೆಲ್ಪ್ ಮಾಡ್ಬೋದು. ನಾನು ಅದೇ ಕಾಸು ನೀನು ಹೇಳ್ತಲ್ಲ. ಸೊ ಇಫ್ ಇನ್ಕೇಸ್ ನಿಮಗೆ ಫುಡ್ ಆಗಿರ್ಬೋದು ಏನೇ ತಂದು ಕೊಡ್ಬೋದು ನೀವು, ಓಕೆನಾ? ಸೊ ನೆಕ್ಸ್ಟ್ ಮಗ ಅಣ್ಣ, ನೆಕ್ಸ್ಟ್ ಒಂದು ನಾಯಿಗೆ ಡಿವರ್ಮಿಂಗ್ ಅನ್ನೋದು, ಬೆಕ್ಕಿಗೆ ಡಿವರ್ಮಿಂಗ್ ಅನ್ನೋದು ತುಂಬಾನೇ ಮುಖ್ಯ. ಏನಕ್ಕೆ ಅಂತಂದ್ರೆ ದಿನ ಊಟನೇ ಆಗ್ತಿದೀನಿ, ನೀವು ಹೇಳೋದೆಲ್ಲ ಆಗ್ತಿದೀವಿ ಅಂತ ಅಂತೀರಾ, ಆದ್ರೆ ಏನಕ್ಕೆ ದಪ್ಪ ಆಗ್ತಿಲ್ಲ? ಅಲ್ಲಿ ಹೊಟ್ಟೆ ಒಳಗಡೆ ಇರುವಂತ ಹುಳಗಳಿದ್ದಾಗ, ಜಂತುಹುಳಗಳು, ಅದರಲ್ಲಿ ಆಸ್ಕರಿಸ್ ಲುಮಿನಿಕಾಯ್ಡ್ಸ್ ಇರ್ಬೋದು, ಪ್ರತಿಯೊಂದು ಒಂದೊಂದು ಸಪ್ರೇಟ್ ಇರ್ತವೆ. ಅಂತವ್ ಏನ್ ಮಾಡ್ತಿರ್ತವೆ, ನೀವು ಕೊಟ್ಟಿರೋಂತ ಇವಾಗ ಏನೇನು ಹೇಳಿದ್ರು ಇದೆಲ್ಲ ಅವು ಕನ್ಸ್ಯೂಮ್ ಮಾಡ್ಕೊಂತವೆ. ಇವೆಲ್ಲ ಅವು ಕನ್ಸ್ಯೂಮ್ ಮಾಡ್ಕೊಂಡಾಗ ಅವು ಚೆನ್ನಾಗಿರ್ತವೆ, ಅವು ಮರಿ ಮಕ್ಕಳನ್ನೆಲ್ಲ ಹಾಕೊಂಡು ಚೆನ್ನಾಗಿರ್ತವೆ. ನಾಯಿ ಮಾತ್ರ ಹೆಂಗಿರುತ್ತೋ ಹಂಗೆ ಇರುತ್ತೆ. ಸೊ ಇದು ಪಪ್ಪೀಸ್ದು, ಇದು ಕ್ಯಾಟ್ಸ್ದು. ಇದು ಯಂಗ್ ಸ್ಟೇಜ್ ಅಲ್ಲಿ ಇದ್ದ ಯೂಸ್ ಮಾಡ್ಬೇಕು. ಕ್ಯಾಟ್ಸ್ ಆದ್ರೆ, ಇದು ಡಾಗ್ಸ್ ಆದ್ರೆ 6 month ಒಳಗಡೆ ಇರೋಂಥ ಡಾಗ್ಸ್ ಗಳಿಗೆ ಯೂಸ್ ಮಾಡ್ಬೇಕು. ಇದಾದ್ಮೇಲೆ ನಿಮ್ಗೆ ಮಾತ್ರೆಗಳು ಬರ್ತವೆ. ಯಾರು ಕಂಪ್ನಿಗಳನ್ನ ನೋಡಕ್ ಹೋಗ್ಬೇಡಿ. ಇದಾದ್ಮೇಲೆ ಮಾತ್ರೆಗಳು ಬರ್ತವೆ ಅಕಾರ್ಡಿಂಗ್ ಟು ದ ಬಾಡಿ ವೇಟ್. ಅಂದ್ರೆ 10 kg ಇದ್ರೆ 1 ಮಾತ್ರೆ, 20 kg ಇದ್ರೆ 1 ಮಾತ್ರೆ, 30 kg ಇದ್ರೆ 3 ಮಾತ್ರೆ. ಹಂಗೆ ಡಿಫ್ರೆಂಟ್ ಆಗುತ್ತೆ. ಒಂದೊಂದು ಬ್ರ್ಯಾಂಡ್ ಅಲ್ಲಿ ಒಂದೊಂದ್ ತರ ಡಿಫ್ರೆಂಟ್ ಆಗುತ್ತೆ. ಈ ತರ ಮಾತ್ರೆಗಳು ಸಿಗ್ತವೆ ನಿಮ್ಗೆ. ಎಷ್ಟಿರುತ್ತೆ ಪ್ರೈಸ್ ಅದು? ಇದೊಂದು 40 rupees ಒಳಗಡೆ ಇರುತ್ತೆ. ಆದ್ರೆ ಇದು ಮ್ಯಾಂಡೇಟರಿ ಮಾಡ್ಲೇಬೇಕು ಡಿವರ್ಮಿಂಗ್. ನೀವು ಯಾವ ಟೈಮ್ ಅಲ್ಲಿ ಮಾಡ್ಬೇಕು, ಏನ್ ಕತೆ ಅದು? 6 ತಿಂಗಳು ಒಳಗಡೆ ಇರೋಂತ ನಾಯಿ ಆದ್ರೆ ಪ್ರತಿ 15 ದಿನಕ್ಕೆ ಒಂದ್ಸತಿ ಮಾಡ್ಲೇಬೇಕು. 6 ತಿಂಗಳು ಮೇಲ್ಗಡೆ ಇದ್ರೆ ಪ್ರತಿ 2 ತಿಂಗಳು ಒಂದ್ಸತಿ ಮಾಡ್ಕೊಂಡ್ಬರ್ಬೇಕು. 1 ವರ್ಷದ ಮೇಲಿದ್ರೆ 3 ತಿಂಗಳು ಒಂದ್ಸತಿ ಮಾಡ್ಕೊಂಡ್ಬಂದ್ರೆ ಒಂದು ಹೆಲ್ತಿ ಪೆಟ್ ಇರುತ್ತೆ. ಓಕೆ ನೋಡಿ ವಿಚಾರ ಇದೆಲ್ಲ ಗೊತ್ತಿಲ್ಲ ಅನ್ಕೋತೀನಿ ತುಂಬಾ ಜನಕ್ಕೆ. ಅದಕ್ಕೆ ವಿಡಿಯೋ ಕೊಡೋವರೆಗೂ ನೋಡಿ, ಇನ್ನ ಹೇಳ್ಕೊಡ್ತೀನಿ ನಿಮ್ಗೆಲ್ಲ. ತುಂಬಾ ಹಲವಾರು ಈ ತರ ಫ್ರೀ ಆಗಿ ಹೇಳಲ್ಲ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ತುಂಬಾ ಹಲವಾರು ವಿಡಿಯೋ ಮಾಡ್ತೀನಿ ನೋಡಿ. ತುಂಬಾ ಇದೆ ಆಕ್ಚುಲಿ. ಹುಡುಗ ನನ್ನ ಕಾನ್ಸೆಪ್ಟ್ ಇಷ್ಟ ಆಗಿದೆ ಎಷ್ಟೋ ವಿಚಾರ ನೋಡಿ. ಎಷ್ಟು ಯಾವುದೇ ರೀತಿ ನೋಡಿ ಇದೆಲ್ಲ ನೋಡಿ ನಮ್ಗೆ ಏನೋ ಇವನು ಬ್ರೀಡಿಂಗ್ ಮಾಡ್ತಾವೆ ನಾನು ಅನ್ಕೊಳ್ಳೋಕೆ ಎಲ್ಲ ಗಣ್ಣಾಯಿಗಳೇ. ಇವ್ನು ಬ್ರೀಡಿಂಗ್ ಪರ್ಪಸ್ ಅಂದಿಲ್ಲ. ಅದು ಬಂದ್ಬಿಟ್ಟು ಅದೇ ಹೇಳಿದ್ನಲ್ಲ ಅವಾಲೆ ನಿಮಗೆ, ಅದು ರೆಸ್ಕ್ಯೂಡ್ ಆಗಿರೋ ನಾಯಿ. ಮತ್ತೆ ಇಲ್ಲೊಂದು ಇದೆ ಕೆಳಗಡೆ ತೋರಿಸ್ತೀನಿ ನಿಮ್ಗೆ ಆಮೇಲೆ, ಓಕೆನಾ? ಸೊ ಇವಾಗ ನೆಕ್ಸ್ಟ್ ಎಲ್ಲದು ಎಲ್ಲ ಓಡಾಡ್ತೀನಿ, ಎಲ್ಲ ಓಡೋಣ ನೋಡಿ. ಅಲ್ಲಿ ಹೊಗಡೋಗ್ಬಿಟ್ರೆ ನೋಡಿ ಎಲ್ಲಡೆ ಅವಳು. ಅವನು ಆ್ಯಕ್ಚುಲಿ ರೆಸ್ಕ್ಯೂಡ್ ನಾಯಿ ವೀಕ್ಷರೆ, ಓಕೆನಾ? ಅವ್ನ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಆಮೇಲೆ. ಅವ್ನ ಕತೆ ಕೇಳ್ಬಿಟ್ರೆ ನಿಮ್ಗೆ ಬೇಜಾರಾಗುತ್ತೆ ಆ್ಯಕ್ಚುಲಿ ಪಾಪ. ಅಷ್ಟು ಯಪ್ಪ ಅಲ್ಲ ನೋಡ್ಬಿಟ್ಟು ಅದು ಹೆಂಗ್ ಗುರು ನಿಂಗೆ ಸಾಕ್ಬಿಟ್ಟು ಈಗ ಬಿದಿಗೆ ಬಿಸಾಕ್ತಾರೆ, ನನಗೆ ಅರ್ಥ ಆಗಲ್ಲ ಗುರು ನಾಯಿಗಳನ್ನ. ಆ್ಯಕ್ಚುಲಿ ನಾವು ಒಂದು 2 ದಿನ ಮಕ್ಕಳೇ ಅನ್ಕೊಳ್ಳಿ, ನಾಯಿ ಇನ್ನೂ ಮಕ್ಕಳ ಸಾಕ್ಬೇಕು ಆ್ಯಕ್ಚುಲಿ. ಹಾಗೆ ಸಾಕ ಹೋಗ್ತಿಲ್ಲ ಅಂತ ಹೇಳೋಕೆ ಹೋಗ್ಬಿಡಿ. 10,000 ರೂಪಾಯಿಗೆ ಸಿಗುತ್ತೆ, 10,000 ಸಿಗುತ್ತೆ ಅಂತ ಸೆಕೆಂಡ್ರಿ, ಕಾಸು ಕೊಡೋದಲ್ಲ. ಸೊ ಅದು ತೊಗೊಂಡು ನಮ್ಗೆ ಇಷ್ಟು ಯೂಸ್ ಇದೆ. ತುಂಬ ಜನ ಡಿಪ್ರೆಷನ್ ಆಗ್ತಾರೆ. ಡಿಪ್ರೆಷನ್ ಕಳಿಬೇಕಂದ್ರೆ ನಾಯಿಗಳು ತಗೊಂಡು ಸಾಕಿ. ಎಲ್ಲ ಸುಮ್ಮನೆ ಡಿಪ್ರೆಷನ್ ತುಂಬ ಆಗುತ್ತೆ. ಮನುಷ್ಯನ ಜೊತೆ ಬೇರೆ ಬದಲು ಆದಷ್ಟು ನಾಯಿ ಪ್ರಾಣಿಗಳು ಬೇರೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಏನೇನು ಮಗ ತೋರಿಸ್ತಾ ವೀಕ್ಷ? ಈಗ ಶಾಂಪೂಸ್. ಓಕೆ, ಈಗ ನಾರ್ಮಲ್ ಆಗಿ ರೆಗ್ಯುಲರ್ ಶಾಂಪೂ. ಈಗ ನಾರ್ಮಲ್ ಆಗಿ ರೆಗ್ಯುಲರ್ ಶಾಂಪೂ ಯೂಸ್ ಮಾಡಬೇಕು. ಅದರಲ್ಲಿ ಚೆನ್ನಾಗಿರೋದು ಯಾವುದು, ಬಜೆಟ್ ಫ್ರೆಂಡ್ಲಿ ಯಾವುದು ಅಂತ ತೋರಿಸ್ತೀನಿ. ಇದು ಬಂದು ಬಜೆಟ್ ಫ್ರೆಂಡ್ಲಿ 499 rupees ಆಗುತ್ತೆ. ಫ್ಲಿಪ್ಕಾರ್ಟ್, ಅಮೆಝಾನ್ ಬೋತ್ ಸೈಡ್ ಅಲ್ಲಿ ಸಿಗುತ್ತೆ. ಇದು ಏನಕ್ಕೆ ಅಂದ್ರೆ ಇದು ತುಂಬಾನೇ ಚೆನ್ನಾಗಿದೆ, ನಾನು ಎಲ್ಲಾ ಯೂಸ್ ಮಾಡೋದಿದ್ದೇನೆ. ಇದು ನಾನು ಬರೋದು ಏನಕ್ಕೆ ಮೇನ್ ಆಗಿ ಯಾವ್ದಾನ ಒಂದು ಗ್ರೂಮಿಂಗ್ ಬಂದಿದೆ ಅಂತ ನಾಯಿಗಳಿಗೆ ನಾನು ಇದನ್ನ ಯೂಸ್ ಮಾಡ್ತೀನಿ. ಮಕ್ಕಳಿಗೆ ಇದನ್ನ ಯೂಸ್ ಮಾಡ್ತೀನಿ. ತುಂಬಾ ಸಿಲ್ಕಿ ಇರೋಂಥ ಡಾಗ್ಸ್ ಗಳಿಗೆ ಇದನ್ನ ಯೂಸ್ ಮಾಡಿದ್ರೆ ತುಂಬಾ ಸಖತ್ತಾಗಿದೆ. ಇದು ನೀಮ್ ಪ್ಲಸ್ ಅನ್ನೋದು ಯಾವುದೇ ಇಚ್ಚಿಂಗ್ ಆಗಿರ್ಬೋದು, ಆಂಟಿ ಬ್ಯಾಕ್ಟೀರಿಯಲ್ ಫಂಕ್ಷನ್ ಇರೋದು ಎಲ್ಲ ಚೆನ್ನಾಗೈತಿ. ಇದರಲ್ಲಿ ಏರ್ ಟ್ಯಾಂಗ್ಲಿಂಗ್ ಆಗಿರೋದು, ಗಂಟಾಗಿರುತ್ತೆ, ಅದನ್ನ ಲೂಸ್ ಮಾಡೋದು ಕೂಡ ಇದು ಹೆಲ್ಪ್ ಮಾಡುತ್ತೆ. ಮತ್ತೆ ಓಡರು ಮನೆಯಲ್ಲಿ ಶಿಡ್ಸುಗಳು ಏನ್ ಮಾಡುತ್ತೆ, ಶಾರ್ಟ್ಸ್ ನೋಟವೆಲ್ಲ ಊಟನ ತಿನ್ಬೇಕಾದ್ರೆ ಅದನ್ನ ನೆಕ್ಕಣಕ್ಕೂ ಕೈ ಮಾಡ್ಕೊಂತಾರೆ, ಮುಖ ಎಲ್ಲ ಮಾಡ್ಕೊಂಡ್ಬಿಡುತ್ತೆ. ಸ್ಮೆಲ್ ಯಾರೇ ನಮಗೆ ಗೊತ್ತಿರುತ್ತೆ. ನಿಮ್ಗೆ ನೀವು ಹೊಸದಾಗಿ ಬಂದಿರ್ತೀರಾ ಏನ್ ಸ್ಮೆಲ್ ಅಂತ ನೀವು ಮನ್ಸಲ್ಲಿ ಅನ್ಕೊಂತೀರ, ಅದು ಅನ್ಕೊಂಬಾರ್ದು. ಅದಕ್ಕೆ ಇದನ್ನ ಯೂಸ್ ಮಾಡ್ರೆ ಬೆಸ್ಟ್. ಇವು ಚೆನ್ನಾಗಿದೆ ನಾರ್ಮಲ್ ರೆಗ್ಯುಲರ್ ಯೂಸ್ಗೆ. ನೆಕ್ಸ್ಟ್ ಒಂದು ಟಿಕ್ಸ್ ಆಗಿರುತ್ತೆ, ಅಂತವಕ್ಕೆ ಏನ್ ಯೂಸ್ ಮಾಡ್ಬೇಕು, ಅಂತವಕ್ಕೆ ಇದನ್ನ
ಈ ಶಾಂಪೂನ ಯೂಸ್ ಮಾಡ್ಬೇಕು ನೀವು. ಓಕೆ ಅದನ್ನ ಯೂಸ್ ಮಾಡೋ ಮೆಥಡ್ ಕೂಡ ಒಂದು ಡಿಫ್ರೆಂಟ್. ಹೆಂಗೆ ಅಂದ್ರೆ ಇದು ನಾರ್ಮಲ್ ಆಗಿ ಫಸ್ಟ್ ಸ್ನಾನ ಮಾಡಿಸ್ಕೊಂತೀರಾ, ನನಗೆ ಎಲ್ಲ ಒಂದ್ ಸ್ವಲ್ಪ ನೀರ್ ಮಾಡ್ಕೊಂಡು ಹಚ್ಕೊಂಡ್ಬಿಡಿ. ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ರೆ ನೀವು ಟಿಕ್ಸ್ ಎಲ್ಲ ಮೇಲ್ಗಡೆ ಬಂದಿರುತ್ತೆ, ನೀವು ಸ್ಪಾಟ್ ಮಾಡ್ಬೋದು. ಸೊ ನಿಮ್ಗೆ ಈ ಮೆಥಡ್ ಕಷ್ಟ ಆಯ್ತಾ, ಇನ್ನೊಂದು ಮೇನ್ ರಿಡ್ ಬಾತ್ ಅಂತ. ಈ ರಿಡ್ ಬಾತ್ ಬಂದ್ಬಿಟ್ಟು ನಿಮ್ಗೆ 400 ಸಮಥಿಂಗ್ ಆಗುತ್ತೆ. ಇದನ್ನ ಹೆಂಗಪ್ಪ ಅಂತಂದ್ರೆ ಇದು ಮಾಡಿಸ್ಬೇಕಂದ್ರೆ ಬಿಸಿಲಿರ್ಬೇಕು. ಸ್ನಾನ ಮಾಡಿಸ್ತೀರಾ ಪ್ರತಿಯೊಂದು ನೀವು ನಾರ್ಮಲ್ ಶಾಂಪು ಏನ್ ಬೇಕಾದ್ರೂ ಹಾಕೊಂಡ್ರೆ, ಅದಾದ್ಮೇಲೆ ಇದೊಂಥರ ಸ್ಪ್ರೇ ಆದ್ರೂ ಮಾಡ್ಕೊಬಹುದು, ಇಲ್ಲ ನೀರಿಗೆ 1 ಬಕೆಟ್ಗೆ 1 ml ಹಾಕೊಂಡು ಸ್ನಾನ ಮಾಡಿಸಿದ್ರೆ ಕಂಪ್ಲೀಟ್ಲಿ ಟಿಕ್ಸ್ ಅನ್ನೋದು ಕಂಪ್ಲೀಟ್ಲಿ ಸತ್ತೋಗುತ್ತೆ. ಏನು ನಿಮ್ಗೆ ಕಣ್ಣಿಗೆ ಕಾಣಿಸೋದು ಟಿಕ್ಸ್ ಅಷ್ಟೇ ಅಲ್ಲ, ಮೊಟ್ಟೆಗಳೇ 1 ಲಕ್ಷ ಮೇಲೆ ಮೊಟ್ಟೆ ಇಟ್ಟಿರುತ್ತೆ. ಅವೆಲ್ಲ ಹೋಗ್ಬೇಕು ಅಂತಂದ್ರೆ ರಿಡ್ ಬಾತ್ ಯೂಸ್ ಮಾಡ್ಲೇಬೇಕು. ಮತ್ತೆ ಇನ್ನೊಂದು ಈ ಸ್ನಾನ ವಿಚಾರ ಬಂದಿದ್ದು ನಾನು ಕೇಳ್ತಾ ಇದ್ದೀನಿ, ಸ್ನಾನ ಹೆಂಗೆ ವಾರಕ್ಕೆ ಒಂದ್ಸತಿ ಮಾಡಿಸ್ಬೇಕಾ, ತಿಂಗಳಿಗೆ ಒಂದ್ಸತಿ ಮಾಡ್ಬೇಕಾ, ಹೆಂಗೆ? ಸೊ ಅದು ಬ್ರೀಡ್ ಮೇಲೆ ಹೋಗುತ್ತೆ ಸ್ನಾನ ಮಾಡಿಸೋದು ಅನ್ನೋದು. ಈಗ ಶಾರ್ಟ್ ಕೋಟ್ ಇರುತ್ತೆ. ಈಗ ನಮ್ದು ಏನ್ ಬ್ರೋನಿ ನೋಡ್ತಾ ಇದೀರಾ, ಅವ್ನ್ಗೆ 1 ತಿಂಗಳು ಮಾಡಿಸಿದ್ರು ಪರವಾಗಿಲ್ಲ. ಈ ಅಸ್ಕಿಲಿ ನಮ್ ರಾಕಿ ಹುಲ್ಲಿ ಕೋಟ್ ಇರುತ್ತಲ್ಲ, ಅದು ಮೇಂಟೆನೆನ್ಸ್. ಸೊ ಅದಕ್ಕೆ 14 ಡೇಸ್ 15 ಡೇಸ್ ಒಂದ್ಸರಿ ಮಾಡಿಸ್ಬೇಕು. ಇವಾಗ ಶಿಡ್ಸು ಹೌದು ಇರುತ್ತೆ, ಹೆವಿ ಲಾಂಗ್ ಕೋಟ್ ಇರೋದು 15 ಡೇಸ್ ಒನ್ಸ್. ಬಟ್ ಗ್ರೂಮಿಂಗ್ ಅನ್ನೋದು ನೀವು ಕಂಪಲ್ಸರಿ ಮಾಡ್ಲೇಬೇಕು, ಡೈಲಿ ಮಾಡ್ತಾನೆ ಇರ್ಬೇಕು. ಬಾಚೋದೆಲ್ಲ ಸ್ನಾನ ಅನ್ನೋದು ಕಂಪಲ್ಸರಿ 15 ದಿನಕ್ಕೆ ಮಾಡಿಸ್ಲೇಬೇಕು. ಹಿಂಗೆ ತಣ್ಣೀರ ಯಾವ ತರ ಅಂತ, ಸೊ ಅದು ಕ್ಲೈಮೇಟ್ ಮೇಲೆ ಹೋಗುತ್ತಾ? ಇವಾಗ ನೋಡಿ, ಇವಾಗ ಪ್ರೆಸೆಂಟ್ ಬೆಂಗಳೂರು ಕ್ಲೈಮೇಟ್ ಹೆಂಗಿದೆ ನಿಮಗೆ ಗೊತ್ತು. ಸೊ ಈ ತರ ಕ್ಲೈಮೇಟ್ ಅಲ್ಲಿ ಹೆಂಗೆ ಅಂತಂದ್ರೆ, ಈಗ ಮೈಲ್ಡ್ ತೋಬೆಚ್ ನೀರು ಅಂತ, ಗುಗುರು ಬೆಚ್ಚ ನೀರು, ಆ ನೀರಲ್ಲಿ ಮಾಡಿಸ್ಬೇಕು ಮೇನ್ ಆಗಿ. ಈಗ ಸಮ್ಮರ್ ಬಂದಿರುತ್ತೆ, ಅಂತ ಟೈಮಲ್ಲಿ ನೀವೇನೋ ಬಿಸಿನೀರು ಸಡನ್ ಆಗಿ ಹಾಕಕ್ ಹೋದ್ರೆ ಹೀಟ್ ಸ್ಟ್ರೋಕ್ ಬಂದ್ಬಿಡುತ್ತೆ. ಆಗೇನ್ ಮಾಡ್ಬೇಕು, ನಿಮ್ಮ ಮನೇಲಿ ಯಾವತ್ತೇ ಆಗ್ಲಿ ಐಸ್ ಪ್ಯಾಕ್ ಅನ್ನೋದು ಇರಲೇಬೇಕು. ಐಸ್ ಪ್ಯಾಕ್ ಇಲ್ವಾ, ಒಂದು ಟವಲ್ನ ರಪ್ಪನಂಗೆ ನೀವು ಯಾವುದೇ ಪಿಟ್ಸ್ ಬಂದಿರೋಂತ ನಾಯಿನ ನೋಡ್ತೀರಾ, ರಪ್ಪನಂಗೆ ಹೋಗಿ ಸಡನ್ ಆಗಿ ಹೆಡ್ ಮುಟ್ಟೋದಾಗಿರ್ಬೋದು, ಕಾಲ್ ಮುಟ್ಟೋದಾಗಿರ್ಬೋದು, ಏನಾಯ್ತಪ್ಪ ಇದಕ್ಕೆ ಬೀಗ ಕೊಡ್ತೀರಾ ನೀವು ಮನುಷ್ಯರಿಗೆ, ಆ ತರ ಮಾತ್ರ ಯಾವತ್ತೂ ಮಾಡಕ್ ಹೋಗ್ಬಿಡಿ. ಜಸ್ಟ್ ನೀವು ಪಿಟ್ಸ್ ಬಂದಿರೋಂತ ನಾಯಿನ ಏನಾದ್ರು ನೋಡಿದ್ರೆ ಯಾವ್ದಾರ ಒಂದು ತಣ್ಣೀರ್ನಾಗೆ ಬೇಗ ಒಂದು ಟವಲ್ ಅದ್ಬಿಟ್ಟು ಅದ್ರ ಮೇಲೆ ಹಾಕ್ಬಿಡಿ, ಡಾರ್ಕ್ ಮಾಡ್ಬಿಟ್ಟು ಯಾರು ಕಿರ್ಚಾಡಕ್ ಹೋಗ್ಬಿಡಿ. ಅಕ್ಕಪಕ್ಕ ಇರೋರು ಯಾರು ಕಿರ್ಚಾಡಕ್ ಹೋಗಿ, ನೀವು ಎಷ್ಟು ಬೇಗ ಕಿರ್ಚಾಡ್ತೀರೋ ಅದು ಅಷ್ಟು ಬೇಗ ಸತ್ತೋಗುತ್ತೆ. ಸೊ ನೀವು ಎಷ್ಟು ಡಾರ್ಕ್ ಮಾಡ್ತೀರೋ ರೂಮ್ನ, ಅಷ್ಟು ಬೇಗ ಅದು ಹೊರಟೋಗುತ್ತೆ. 2 ರಿಂದ 3 ನಿಮಿಷ ಇರುತ್ತೆ ಸೀಸರ್ ಅಂತೀವಿ ಅದನ್ನ. ಅದು ಒಂದ್ ದಿನಕ್ಕೆ ಒಂದೇ ಟೈಮ್ ಬರಬೇಕು. 2-3 ಸತಿ ಬಂದ್ರೆ ಡೇಂಜರ್, ನೀವು ವೆಟರ್ನರಿ ಹತ್ರ ಕರ್ಕೊಂಡು ಹೋಗ್ಬೇಕು. ನೋಡಿ, ತುಂಬಾ ಮನೇಲಿ ನಾಯಿಗಳು ಬರುತ್ತದೆ ಆಕ್ಚುಲಿ, ಬಟ್ ತುಂಬಾ ಜನ ಗೊತ್ತಿರಲ್ಲ ಏನ್ ಮಾಡ್ಬೇಕು ಅಂತ. ಇನ್ಸ್ಟಾಗ್ರಾಮ್ ತುಂಬಾ ಜನ ನೋಡಿರ್ತಾರ, ಅದು ಬಂದ್ರೆ ಏನ್ ಮಾಡ್ಬೇಕು ನೋಡಿ ಹುಡುಗ ತಿಳಿಸ್ಕೊಟ್ಟಿದ್ದೇನೆ. ಸಿಂಪಲ್ ಮೆಥಡ್ ವೀಕ್ಷರೆ. ಏನ್ ಹೇಳಿದ್ ಮಗ, ತಣ್ಣೀರ್ ಬಟ್ಟೆ ಅಲ್ವಾ, ಸೇಮ್ ತಣ್ಣೀರ್ ಬಟ್ಟೆ ಹಾಕ್ಬಿಡಿ ಎಮರ್ಜೆನ್ಸಿಗೆ. ಆಮೇಲೆ ಇನ್ ಕೇಸ್ ರೆಗ್ಯುಲರ್ ರಿಪೀಟ್ ಆದ್ರೆ ವೆಟರ್ನರಿ ಕರ್ಕೊಂಡು ಹೋಗಿ ಹೇಳ್ತಾ ಇರೋದು. ಇಲ್ಲ ಜಸ್ಟ್ ಟಿಪ್ಸ್ ಅಷ್ಟೇ. ಐಸ್ ಪ್ಯಾಡ್ಗಳು ಬರ್ತವೆ, ಇದನ್ನ ಚೆಸ್ಟ್ ಹತ್ರ ಸರೋಗುತ್ತೆ ನೋಡಿ. ಈ ತರ ಇದೇನಂತಲ್ಲ, ಜಸ್ಟ್ ಅವ್ನಿಗೆ ರೆಕಮೆಂಡ್ ಮಾಡ್ತಾ ಇರೋದು ಅಷ್ಟೇ, ಈ ತರ ಅಂದ್ಬಿಟ್ಟು. ಸೊ ಇನ್ ಕೇಸ್ ನಿಮ್ಮಲ್ಲಿ ಯಾವ ತರ ಅವೈಲಬಿಲಿಟಿ ಇದೆಯೋ ಆ ತರ. ಸೊ ಇದೇ ಅಂತಲ್ಲ ಹೇಳ್ತಾರೆ ನಾನು ನಮಗೆ, ಅದೊಂದು ನೆನ್ಬಿಟ್ಕೊಬಿಡಿ. ಆಮೇಲೆ ಇದೇ ಅಂದ್ಬಿಟ್ಟು ಇದನ್ನೇ ಹುಡ್ಕೋಕ್ ಹೋಗ್ಬೇಡಿ, ಅದನ್ನ ಇಟ್ಕೊಳ್ಳಿ. ಮೇನ್ ಇವಾಗ ಸ್ನಾನ ಮಾಡ್ಸಕ್ಕಾಗಲ್ಲ ಅಂದ್ರೆ, ಹೌದು, ಈಗ ಬಿಸಿಲಾಗಿರ್ಬೋದು, ಮಳೆ ಆಗಿರ್ಬೋದು, ಅರ್ಜೆಂಟ್ಗೆ ಇವಾಗ ನೀವೇ ಹೋಗ್ಬೇಕು, ನಮ್ಮ ಸ್ಮೆಲ್ ಇತ್ತು, ನಾವೇನ್ ಮಾಡ್ತೀವಿ, ಸ್ಮೆಲ್ ಬರಬಾರ್ದು ಅಂತ ಅಂದ್ಬಿಟ್ಟು ಡ್ರೈ ಶಾಂಪೂನ್ ಯೂಸ್ ಮಾಡ್ತೀವಿ. ಇದು ಹೆಂಗ್ ಯೂಸ್ ಮಾಡೋದಂದ್ರೆ, ಮೇಲ್ ಸುಮ್ನೆ ಸ್ಪ್ರೆಡ್ ಮಾಡ್ಬಿಟ್ಟು ಹಿಂಗ್ ಒರ್ಸ್ಕೊಂಡ್ ಬಂದ್ಬಿಡೋದು ಅಷ್ಟೇ. ನೀವು ಸ್ನಾನ ಮಾಡಿಸಿದಾಗ ಹೆಂಗೆ ಸ್ಮೆಲ್ ಬರ್ತಾ ಇರೋದು ಗಮ್ಮನ, ಫ್ರೆಶ್ ಆಗಿರುತ್ತೆ. ಫ್ರೆಶ್ ಮೀ ಅಪ್ ಲೋ ಒಂದಿದೆ ನೋಡಿ, ಸಕಲಾಗಿದೆ ಆಕ್ಚುಲಿ. ನೋಡಿ ಇದೆಲ್ಲ ಎಷ್ಟು ಡಿಫ್ರೆಂಟ್ ಆಗಿ ನೋಡಿದ್ರು ನೋಡಿ. ನಾವು ಮನುಷ್ಯರಿಗೆ ನಾವು ಶಾಪಿಗೆ ಹೋಗಿ ಇದೊಮ್ಮೆ ನೋಡ್ತೀವಿ, ಒಂದು ಪೆಟ್ಸ್ ತಗೋಬೇಕಾದ್ರೆ ಎಷ್ಟು ತರ ನಿಮಗೆ ಪ್ರಾಡಕ್ಟ್ಸ್ ತಗೊಂಡು ಯೂಸ್ ಮಾಡ್ಕೋಬೇಕು ನೋಡಿ. ಇದೆಲ್ಲ ನೋಡಿ ಗೊತ್ತಾಗುತ್ತೆ ನಿಮಗೆ. ಇದೆಲ್ಲ ಆಲ್ಮೋಸ್ಟ್ ನಿಮ್ಗೆ ಇದೆಲ್ಲ ಪ್ರಾಡಕ್ಟ್ಸ್ ತಗೋಬೇಕಂದ್ರೆ ಎಷ್ಟಾಗುತ್ತೆ ಖರ್ಚು ಅಂದ ಇವಾಗ ಎಲ್ಲರೂ ಮನೆಗೂ ಬೇಕಾಗಿಲ್ಲ. ಸೊ ರೆಗ್ಯುಲರ್ ಆಗಿ ಒಂದು ಎಮರ್ಜೆನ್ಸಿಗೆ ಇದೆಲ್ಲ 1,500 ಖರ್ಚು ಮಾಡ್ರಿ ಅವರು, ಅಲ್ಲಿ ಆಸ್ಪತ್ರೆಗೆ ಹೋಗಿ 10-15 ಸಾವಿರ ಖರ್ಚು ಮಾಡೋದು ಕಮ್ಮಿ ಆಗುತ್ತೆ. ಅದನ್ನ ಹೇಳಕ್ಕೆ ಅಂತಾನೆ ನಾನು ಬಂದಿರೋದು. ಯಾರು ಅಪೋಸ್ ಮಾಡ್ತಾ ಇಲ್ಲ. ಸೊ ನಿಮ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ. ತುಂಬಾ ಜನಕ್ಕೆ ನೋಡಿ ಹಾಸ್ಪಿಟಲ್ ಅಂದ್ರೆ ಅಫೋರ್ಡ್ ಮಾಡಕ್ ಆಗಲ್ಲ, ತುಂಬಾ ಜನಕ್ಕೆ ಪಾಪ ಅಫೋರ್ಡ್ ಮಾಡಕ್ ಆಗಲ್ಲ ಅಂತಂದ್ರೆ, ಇವಾಗ ನೀವು ಒಂದು 15,000 ರೂಪಾಯಿ ಕೊಟ್ಟು ಒಂದು 10,000 ರೂಪಾಯಿ ಬೇಸಿಕ್ ಒಂದು ಆಯ್ತಾ ಅಂತೀರಾ, ಸಡನ್ ಆಗಿ ಪಾರ್ವೋ ವೈರಸ್ ಬರುತ್ತೆ ಅಂತ ನಿಮ್ಗೆ ಏನಾದ್ರು ಗೊತ್ತಿರಲ್ಲ. ಬಂತು ಅನ್ಕೊಳ್ರಿ, ನಿಮ್ ಮಿನಿಮಮ್ ನಿಮ್ಮ ಹತ್ರ 20,000 ರೂಪಾಯಿ ಇದ್ರೆ 99% ಬದುಕಾಗಲ್ಲಪ್ಪ ಅಂತಾರೆ. ಮತ್ತೇನಕ್ಕೆ ಡಾಕ್ಟರ್ ಓದಿದ್ದೀರಾ ನೀವು? ಸರಿ ಮಾಡಿದ್ದೀರಾ, 20,000 ರೂಪಾಯಿ ಖರ್ಚು ಮಾಡ್ತೀನಿ ಬದುಕ್ಸಂತ ನೀವು ನಾರ್ಮಲ್ ಆಗಿ ಹಂಗೆ ಬದುಕ್ಸ್ಕೊಂಡ್ ಕೊಟ್ರೆ ಕಾಸು ನಾವು ಕೊಡಲ್ವಾ ಅಂತೀವ? ಅದನ್ನೇ ಅದು ಪಾರ್ ವೈರಸ್ ಅನ್ನೋ ಒಂದು ಬರುತ್ತೆ. ಅದ್ ಬಂದಾಗ ನಿಮ್ಗೆ ಹೆಂಗ್ ಎದುರಿಸ್ಬಿಡ್ತಾರೆ ಅಂದ್ರೆ, ನಿಮ್ಗೆ ಏನನ್ನ ಒಂದು ಅಡ ಇಕ್ಬಿಟ್ಟನ ನೀವು ತೋರಿಸ್ಬೇಕು, ಹಂಗ್ ಮಾಡ್ಬಿಡ್ತಾರೆ. ಏನಿಂದ ಬರುತ್ತೆ ಪಾರ್ ವೈರಸ್? ಏನ್ರಿಂದ ಬರುತ್ತೆ ಅಂದ್ರೆ, ಬೇರೆ ನಾಯಿಗಳು ಮಾಡಿರೋಂಥ ಫೀಸಿಸ್ ಅಂದ್ರೆ ನಾವ್ ಏನ್ ಬಾತ್ರೂಮ್ ಅಂತೀವಿ, ಪಾಟಿ ಅಂತೀವಿ, ಅದನ್ನ ಸ್ಮೆಲ್ ನೋಡೋದ್ರಿಂದ ಅವು ಏನ್ ಮಾಡುತ್ತೆ, ಬೀದಿ ನಾಯಿ ಎಷ್ಟೊಂದ್ ಜನ ಅನ್ನ ಸಾರು ಹಾಕ್ತಿರ್ತೀರ ಮನೇಲಿ, ಅವ್ರ ಅಜ್ಜಿ ತಾತ ಯಾರನ್ನ ಇದ್ರೆ ಅನ್ನ ಸಾರಿ ಹಾಕೋದಕ್ಕೆ ಮೊಸರು ಹಾಕ್ಬೇಕಾದ್ರೆ ಪೆಡಿಗ್ರಿನ ಹಾಕ್ಬೇಕಂತೀರಾ, ಏನಕ್ಕೆ ಅರ್ಗಿಸ್ಕೊಳ್ಳಲ್ಲ ಅಂದ್ರೆ ಒಂಥರ ಬ್ರೀಡ್ ನಾಯಿಗಳು, ಹೈಬ್ರಿಡ್ ತರ. ಯಾವಾಗ ಬೀದಿ ನಾಯಿ ಅಂತಂದ್ರೆ ಅವು ಕಂಪ್ಲೀಟ್ ಆಗಿ 60 ದಿನ ಅಲ್ಲ 80 ದಿನ ತನಕ ಹಾಲು ಕುಡ್ಕೊಂಡೇ ಬೆಳೆದಿರ್ತವೆ. ನೀವು ಏನೇ ವಿಷ ಹಾಕಿದ್ರು ನಾವು ಬದುಕ್ತವೆ. ಏನಕ್ಕೆ ಅಂದ್ರೆ ಇಮ್ಯುನಿಟಿ ಪವರ್. ಇವನ್ನ ನಾವು 25 ದಿನಕ್ಕೆ ಎತ್ಬಿಡ್ತಾರೆ, 30 ದಿನಕ್ಕೆ ಎತ್ಬಿಡ್ತಾರೆ. ನಾನ್ ಹೇಳೋದೇನಂತಂದ್ರೆ, ನೀವೇನೋ ತಗೊಂತೀರ ಅಂದ್ರೆ ಅವ್ರ ಅಮ್ಮನಿಂದ ಬಿಡಬೇಕು ಅಂತಂದ್ರೆ 55 ದಿನ ಮಿನಿಮಮ್ ಆಗಿರ್ಬೇಕು. ಬರೋಕಿನ ಮುಂಚೆ ಡಿವರ್ಮಿಂಗ್ ಬ್ರೀಡರ್ ಹತ್ರ 2 ಸತಿ ಆಗಿರ್ಬೇಕು, ಒಂದು ವ್ಯಾಕ್ಸಿನ್ ಆಗಿರ್ಬೇಕು 45 ಡೇಸ್ಗೆ. ಇಷ್ಟು ನೋಡ್ಬಿಟ್ಟು ನೀವು ತಗೊಂಡ್ರೆ ಸರಿ.
ನೀವೇ ತಗೊಂಡ್ಬರ್ತೀರಾ ಅಂದ್ರೆ ನಿಮ್ ಕಂಪ್ಲೀಟ್ಲಿ ರೆಸ್ಪಾನ್ಸಿಬಿಲಿಟಿ ನಿಮ್ ಮೇಲೆ ಇರುತ್ತೆ. ಯಾಕೆಂದ್ರೆ ವ್ಯಾಕ್ಸಿನ್ ಇಂಟ್ರೊಡ್ಯೂಸ್ ಆಗಿರಲ್ಲ, ನೀವೇನಾದ್ರು ಕೊಡಿಸಿದಾಗ ಜ್ವರ ಬಂದು ಸತ್ತೋಗ್ಬೋದು. ಸಡನ್ ಎಲ್ಲ ಇರುತ್ತೆ, ಖಂಡಿತ ಇದೆಲ್ಲ ಇರುತ್ತೆ. ನೆಕ್ಸ್ಟ್ ಮೆಡಿಕೇಟೆಡ್ ಶಾಂಪು ಅಂತ, ಇದು ಇವಾಗ ಟಿಕ್ಸ್ ಆಗಿರ್ಬೋದು, ಏನೇ ಬಂದು ಒಂದು ಗಾಯ ಮಾಡ್ಬಿಟ್ಟು ಹೊಂಟೋಗಿರುತ್ತೆ. ಈಗ ಅಲ್ಲಿ ಏನ್ ನೋಡ್ತಾ ಇದೀರಾ ನೀವು ನಮ್ ನಾಯಿನ, ನಮ್ ನಾಯಿ ಅವ್ನಿಗೆ ಏನಾಗೈತೆ ಒಳಗಡೆ ಇರೋನು ನೆಕ್ ಅಂತವನಲ್ಲ ಅವನು, ನೀವು ಓಡೋಗಿ ಸ್ವಲ್ಪ ತೋರ್ಸ ಹತ್ರ ಹೇಳ್ತೀನಿ, ತೋರಿಸ್ತೀನಿ ವಿಷಯ. ನಾನು ಒಳಗಡೆ ಸ್ವಲ್ಪ ಹೊಸಬ ಅಲ್ವಾ, ಸ್ವಲ್ಪ ಇನ್ನೇ ಮುಂದೆ ನೋಡ್ತವೆ ನೋಡಿ, ಅವ್ನು ನೋಡ್ತಾ ಇರ್ಬೋದು. ಅವ್ನು ಬಂದ್ಬಿಟ್ಟು ಶಾರ್ಟ್ ಕೊಟ್ಟು ಜರ್ಮನ್ ಶೆಫರ್ಡ್ ಆ್ಯಕ್ಚುಲಿ ಅವನು, ಓಕೆನಾ. ಇಲ್ಲಿ ಏನೇನು ನೋಡ್ತಾ ಇದ್ದೀರಾ ಇದು ಕಂಪ್ಲೀಟ್ಲಿ ಗಾಯ. ಓಕೆ, ಏನಕ್ಕೆ ಆಗ್ತೈತಪ್ಪ ಈ ಗಾಯ ಅಂತಂದ್ರೆ ಇದು ಸ್ಪ್ರೆಡ್ಡೆಬಲ್. ನಾನು ಇಲ್ಲಿ ಏನ್ ನೋಡ್ತಿದ್ದೀರಾ ಆ ನಾಯಿನ ಕರ್ಕೊಂಬಂದಲ್ಲ, ಆ ನಾಯಿನ ಕರ್ಕೊಂಬರ್ತೀನಿ. ಇದೇ ತರ ನಮ್ ತುಂಬಾ ನಾಯಿಗಳು ಬರ್ತಾ ಇರ್ತವೆ. ಯಾವಾಗ ಇಂಟ್ರೊಡ್ಯೂಸ್ ಮಾಡ್ತೀನೋ ನಮ್ ನಾಯಲ್ಲಿ ಇವನೊಬ್ಬ ಒಂಥರ ಅಲರ್ಜಿಕ್ ರಿಯಾಕ್ಷನ್ ಬೇಗ ಆಗ್ಬಿಟ್ಟು ಪಾಪ ಎಲ್ಲಾ ಕಾಯಿಲೆ ಇವನೊಬ್ಬನಿಗೆ ಬರ್ತೈತೆ. ಸೂಕ್ಷ್ಮ ಆಯ್ತಾ, ಎಲ್ಲಾ ಕಾಯಿಲೆ ನೀನು ಒಬ್ಬನಿಗೆ ಕಾಲಲ್ಲಿ ಅಬ್ಸರ್ವ್ ಮಾಡಿ ಝೂಮ್ ಮಾಡಿ ತೋರಿಸಿ ನೋಡಿ, ಹಂಗಾಗಿ ಕೂದಲು ಇಲ್ದಿರೋ ತರ ಕಾಣ್ತಾವ ನೋಡಿ ನಿಮ್ಗೆ. ಆಯ್ತಾ, ಈ ತರ ಆಗ್ಬಿಡುತ್ತೆ. ಈ ತರ ಆದಾಗ ಏನ್ ಮಾಡ್ಬೇಕು, ತುಂಬಾ ಜನ ಎದುರ್ಕೊಂಡು ಏನ್ ಮಾಡ್ತೀರಿ, ಇದಕ್ಕೆ ಮಿನಿಮಮ್ ನೀವು ಆಸ್ಪತ್ರೆಗೆ ಹೋದ್ರೆ ಆಗದೇ ಇಲ್ಲ ಅಂತಾರೆ. ಆಗದಿಲ್ದಿರೋದು ನಾನು ಮಾಡ್ಕೊಂಡು ಕೊಡ್ತೀನಿ. ಜಸ್ಟ್ ನಾನು ಏನ್ ತೋರಿಸ್ತೀನಿ, ಮೆಡಿಕೇಟೆಡ್ ಶಾಂಪೂ ತೋರಿಸ್ತೀನಿ. ಒನ್ ಆಫ್ ದ ಬೆಸ್ಟ್ ಮೆಡಿಕೇಟೆಡ್ ಶಾಂಪೂ ಪೆಟ್ ಪರ್ಕ್ ಅಂತ. ಇದು ಬೆಕ್ಕಿಗಾಗಿಲಿ ನಾಯಿಗಾಗಿಲಿ ಯೂಸ್ ಮಾಡ್ಬೋದು. ಹಿಂಗೆ ಅಂತಂದ್ರೆ ನಾರ್ಮಲ್ ಆಗಿ ಸ್ನಾನ ನೀರಲ್ಲೆಲ್ಲ ನೆನ್ಸ್ಬಿಡಿ, ನೆಕ್ಸ್ಟ್ ಶಾಂಪೂ ಹಾಕ್ಬಿಟ್ಟು ಅಪ್ಲೈ ಮಾಡ್ಬಿಟ್ಟು 30 ನಿಮಿಷ ಈ ಉಗ್ರಲ್ಲ ಇದು ಚರ್ಮದಲ್ಲಿ ಮಸಾಜ್ ಮಾಡ್ಬೇಕು. ನೀವು ಹಿಂಗ್ ಮಸಾಜ್ ಮಾಡ್ಕೊಂಡು 30 ನಿಮಿಷ ಬಿಟ್ಬಿಟ್ಟು ಸ್ನಾನ ಮಾಡಿಸಿದ್ರೆ 3-4 ಸತಿ ಮಾಡಿಸೋಷ್ಟೊತ್ತಿಗೆ ಈ ಶಾಂಪೂನು ಖಾಲಿ ಆಗುತ್ತೆ, ನಿಮ್ ನಾಯಿ ಕೂಡ ಹುಷಾರಾಗುತ್ತೆ. ಇನ್ನ ಡೌಟ್ ಇರಬೇಕಾದ್ರೆ ಇನ್ನೊಂದು ವಾರ ಆದ್ಮೇಲೆ ನಾನೇ ಪೋಸ್ಟ್ ಮಾಡ್ತೀನಿ, ಅಲ್ಲೇ ನೋಡ್ಕೊಳ್ಳಿ. ಅವನದೇ ಪೇಜ್ ಇದೆ, ಅವನಲ್ಲಿ ಪೋಸ್ಟ್ ಮಾಡ್ತಾನೆ. ಇವನ್ ಸ್ವಲ್ಪ ಹತ್ರದ ತೋರಿಸ್ಬಿಡ್ಬೇಕಾ ಇವನ್ನ ರೆಟ್ರೀವರ್ನ. ಈ ರೆಟ್ರೀವರ್ ಏನ್ ನೋಡ್ತಾ ಇದ್ದೀರಾ, ಇಲ್ಲಿ ಏನಾಗುತ್ತೆ ಅಂದ್ರಣ್ಣ, ಇದು ಬ್ಯಾಕ್ ಎಲ್ಲ ಒಂಥರ ನೆಂದೋಗೈತೆ. ಏನಕ್ಕೆ ಅಂದ್ರೆ ಅದಕ್ಕೆ ಸೆನ್ಸ್ ಇಲ್ಲ, ಆ ಯೂರಿನ್ ಮಾಡಕ್ಕೆ ಸೆನ್ಸ್ ಇಲ್ಲ. ಏನಕ್ಕೆ ಅಂದ್ರೆ UTI ಪ್ರಾಬ್ಲಮ್ ಆಗ್ಬಿಟ್ಟೈತೆ, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗೈತೆ, ಜೊತೆಗೆ ಹೊಟ್ಟೆ ಒಳಗಡೆ ಗೆಡ್ಡೆ ಬೆಳೆದೈತೆ ನೋಡಿ. ಅದಕ್ಕೆ ನಡುಕ್ತೈತೆ ಫುಲ್ಲು. ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಈ ವಿಡಿಯೋ ನಾನು ನೋಡಿದ್ರೆ ಗೊತ್ತಿರುತ್ತೆ, ಹೊಟ್ಟೆ ಎಲ್ಲ ವಿಸಿಬಲ್ ಆಗಿತ್ತು. ಈಗ ನೋಡಿ ಎಷ್ಟು ಒಂದ್ ಸ್ವಲ್ಪ ಚೆನ್ನಾಗಿ ಗಾಬರಿ ಅಂದ್ರೆ ಇವನು ತಾಂಡೋಗ್ ಬಿಟ್ಬಿಟ್ರೆ. ಅಣ್ಣ ನಾನು ಇಲ್ಲಿ ನಾಯಿ ಸಾಕೊಂಡಿದೀನಿ, ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಅಲ್ಲೊಂದು ಕೇಜ್ ಮಾಡ್ಬಿಟ್ಟಿದೆ, ಅಲ್ಲೋಗಿ ಮಲ್ಕೊಳೋದು, ಬೆಡ್ಶೀಟ್ ಆಗ್ತಾ ಇದೆ ಅಲ್ಲಿ ಮಲ್ಕೊಳೋದು. ಇವಾಗ ಅದಕ್ಕೆ ರೋಟಿನ್ ಗೊತ್ತಾಗೋಯ್ತು. ನಮ್ಮ ಓಪನ್ ಇರ್ತವೆ ಡೋರು, ತಿಂದು ಮಲ್ಕೊಳಕ್ ಇಲ್ಲಿ, ಬಾತ್ರೂಮ್ ಮಾಡಕ್ ಅಲ್ಲಿ ಅಂತ ಗೊತ್ತವಕ್ಕೆ ಬುದ್ಧಿ ಕಲ್ತ್ಕೊಂಡ್ಬಿಡ್ತು. ಬಟ್ ಆದ್ರೆ ನಮ್ಗೆ ಈಗ ನಾನು ತಾಂಡೋಗ್ ಬಿಟ್ಬಿಟ್ರೆ ಈ ಶಿಡ್ಜು ಬೃಹಸ್ಪತಿ ಒಬ್ಬ ಚಿಕ್ಕ ಹುಡುಗ, ಒಂದು 8th ಹುಡುಗ, 8th ಇನ್ನೂ ಚಿಕ್ಕವನೇನೆ. ಅವನೇನ್ ಮಾಡ್ತಾನೆ ಅಂದ್ರೆ ಅವ್ರ ಅಪ್ಪ ಅಮ್ಮ ಚೆನ್ನಾಗಿ ಕಾಸು ಕೊಟ್ಬಿಟ್ಟು ಏನ್ ಮಾಡ್ತಾರೆ, ಒಂದ್ ನಾಯಿಗಳು ಸ್ಥಾನ ಶೋಕಿ ಬರುತ್ತೆ ಅವನ್ಗೆ. ಆ ಶೋಕಿಲಿ ಇವ್ನ ಏನ್ ಮಾಡ್ತಾನೆ, ಒಂದ್ ನಾಯಿ ತತ್ತಾನೆ. ಇದ್ ನಾಯಿನ ಇದೇನ್ ಮಾಡುತ್ತೆ, ಬೊಗ್ಳುತ್ತೆ ಯಾರನ್ನ ಬಂದ್ರೆ. ಅದು ಅವನ್ಗೆ ದೊಡ್ಡ ಪ್ರಾಬ್ಲಮ್ ಆಗೋಯ್ತು. ಬೊಗ್ಳಬಾರ್ದಂತ ನಾಯಿ ಹಿಂಗ್ ಹಿಡ್ಕೊಂಡವನೆ. ಅದೇ ತರ ನೋಡ್ಸ್ತಾ ಇದೀನಿ, ಅದ್ ಭಯ ಬೀಳ್ತೈತೆ. ಇಲ್ಲಿಗೆ ಹೊಡೆದವ್ರೆ ಆ ಟೈಮ್ ಇಲ್ಲಿ ಏನ್ ನೋಡ್ತಿದ್ದೀರಾ ಚೇಂಜ್ ಆಗೋಗೈತೆ ನೋಡಿ ವೀಕ್ಷಕರೇ. ಏನು ದೌಡೆ ಐತಿರಲ್ಲ, ದೌಡೆ ನೋಡಿ ಜರ್ಗೋಗಿದೆ ಪಾಪ. ಹೆಂಗನೂ ಮನ್ಸು ಬರುತ್ತೆ ಕೂಡ, ನಂಗೆ ಅದೇ ಆಶ್ಚರ್ಯ ಆಗುತ್ತೆ ಪಾಪ. ಇಷ್ಟು ಮುದ್ದಾಗಿರೋ ಬ್ರೀಡ್ ನಾಯಿ, ಬೇರೆ ಬ್ರೀಡ್ ಅಂತಾನೆ ಹೇಳ್ತಲ್ಲ, ಬೀದಿ ನಾಯಿ ಆಗಿರ್ಬೋದು, ಯಾವುದೇ ನಾಯಿ ಆಗಿರ್ಬೋದು, ಅದು ಹೆಂಗಾರು ಹೊಡಕ್ಕೆ ಮನ್ಸು ಬರುತ್ತೆ. ನನಗೆ ಆಶ್ಚರ್ಯ ಆಕ್ಚುಲಿ. ಬಟ್ ಈ ಹುಡುಗ ನೀನು ರೆಸ್ಕ್ಯೂ ಮಾಡಿ ತಗೊಂಬಂದ, ಹೇಗೆ ಇದು? ಕಾಸು ಕೊಟ್ಟು ತಗೊಂಡೆ, ಕಾಸು ಕೊಟ್ಟೆ ತಗೊಂಡೆ. ಒಂದು ವಿಡಿಯೋ ಕೂಡ ಮಾಡಿಸ್ದೆ. ಈ ನಾಯಿಗೂ ನನಗೂ ಸಂಬಂಧ ಇಲ್ಲ, ಇನ್ಮೇಲೆ ಯಾವತ್ತು ಬಂದು ಕೇಳಲ್ಲ, ಇದು ಚೆನ್ನಾಗಾದ್ಮೇಲೆ ನೀವೇ ಮಾಡಿಕೊಬೇಕು, ನಾನು ಯಾವತ್ತೂ ಕೇಳಲ್ಲ. ನಮ್ಮ ಇನ್ ಕೇಸ್ ಅವ್ನು ನಾನು ಕಾಸು ಕೊಟ್ಟಿರ್ತೀನಿ, ಅವ್ರ ಅಪ್ಪ ಅಮ್ಮನ ಕರ್ಕೊಂಡ್ಬಂದ್ಬಿಟ್ಟು ನಾಯಿ ಕೊಡ್ರಿ ಅಂತಂದ್ರೆ ಅದಕ್ಕೆ ಯಾವಾಗ ನಾನು ರೆಫ್ಯೂಸ್ ಮಾಡಿದೆ ತಗೊಳಕ್ಕೆ, ಫಸ್ಟ್ ನಾನು ರೆಫ್ಯೂಸ್ ಮಾಡಿದೆ. ಅದಾದ್ಮೇಲೆ ಏನ್ ಮಾಡ್ತಾನೆ, ತಗೊಂಡೋಗಿ ಮೇಲಿಂದ ಎಸ್ಬಿಟ್ಟು ಕಣ್ಣಲ್ಲಿ ನೋಡ್ಬಿಟ್ಟು ಇದಿದ್ರೆ ಸತ್ತೋಗುತ್ತೆ ಅನ್ಕೊಂಡು, ಈ ಐ ಏನ್ ನೋಡ್ತಾ ಇದ್ದೀರಾ, ಇದು ಫುಲ್ ಬ್ಲೂ ಕ್ಯಾಟ್ರಾಕ್ಟ್ ಆಗ್ಬಿಟ್ಟಿತ್ತು, ಹೂವ ಬಂದಂಗ ಆಗ್ಬಿಟ್ಟಿತ್ತು. 7,000 ಬೇಕು ಅಂದ್ರು ಡಾಕ್ಟ್ರು. ಸರ್ಜರಿ ಮಾಡ್ಬೇಕು, ಮೇಲ್ಗಡೆ ಇರೋದು ಒಂದು ಲೇಯರ್ ತೆಗೆದ್ಬಿಟ್ಟು ಇದ್ ಮಾಡ್ಬೇಕು. ನಂಬ್ತಿರೋ ನಂಬಲ್ವಾ, 160 ರೂಪಾಯಿ ಬರೋಂಥ ಡ್ರಾಪ್ಸ್ ಅಲ್ಲಿ ರೆಡಿ ಮಾಡಿದೀನಿ 1 ವಾರದಲ್ಲಿ. ಸೂಪರ್ ಮಗ. ಬಟ್ ಇವ್ ನೋಡಿದಾಗಲ್ಲ ಅಂದ್ರೆ ಬೇಜಾರಾಗುತ್ತೆ. ಬಟ್ ಇವಾಗ ಸಕ್ಕತ್ ಆಕ್ಟಿವ್ ಹೊಟ್ಟಲ್ಲ ಅಣ್ಣ. ಅದೇ ನೋಡ್ರಿ ಕಣ್ಣು ನೋಡ್ರಿ, ಇಲ್ಲನ ಒಂಚೂರು ಈ ಕಣ್ಣು ನೋಡಿ. ಹೌದು, ಇವಾಗ ನಾರ್ಮಲ್ ಆಗೈತೆ. ಆಕ್ಟಿವ್ನೆಸ್ ನೀವೇ ನೋಡೋರಲ್ಲ ಹೆಂಗಿದೆ. ನಿಜ. ಆಕ್ಚುಲಿ ನಮ್ಮ ಬಂದಾಗ ಫಸ್ಟ್ ಬಂದಾಗ ಇವನೇ ನಮ್ಗೆ ಗ್ರೀಟ್ ಮಾಡಿದ್ವಿ ಮನೆಗೆ ಬಂದಾಗ. ಮನೆ ಗಾರ್ಡಿಂಗ್ ಮಾಡ್ತಾನೆ, ಓಪನ್ ಇರುತ್ತೆ ಡೋರು, ಅಲ್ಲಿ ಹೋಗ್ಬಿಟ್ಟು ಪಾರ್ಟಿ ಮಾಡ್ಬಿಟ್ಟು ಬರುತ್ತೆ, ಬಿಟ್ರು ಎಲ್ಲೂ ಹೋಗಲ್ಲ. ಈಗ ಎಷ್ಟು ತಿಂಗಳಾಯ್ತು ಹತ್ರ ಬಂದಿವನು? ಇದು 4 ತಿಂಗಳಾಯ್ತು ಬಂದು. ಇದನ್ನ ಗಿವ್ ಅವೇಗೂ ಕೂಡ ಇಟ್ಟಿದ್ದೆ. ಆಮೇಲೆ ನಮ್ಮಮ್ಮ ಕೆರ ತಗೊಂಡು ಹೊಡೆದ್ರು, ಇಷ್ಟು ಚೆನ್ನಾಗಿ ನಂಬ್ಕೊಂಡೈತಿ ನಾಯಿ, ಬೇರೆ ನಾಯಿನೇ ಕೊಡ್ಸ್ಬಿಡ ಅವ್ರಿಗೆ ಅಂತ. ನೋಡಿ ಅದೇ ಅಂತಂದ್ರು ಬೇರೆ ನಾಯಿನೇ ಕೊಟ್ಬಿಡ್ತೀನಿ, ಇದನ್ನಂತೂ ಕೊಡಲ್ಲ. ಅದೇ ಆಕ್ಚುಲಿ ನೀನ್ ಸಾಕಿಲ್ಲ ನಾಯಿ, ಆಕ್ಚುಲಿ ಅದು ತಗೊಂಬಂದ್ರೆ ನಾಯಿ ಇಷ್ಟು ನಿಯತ್ತಾಗಿ
ಆಗಿದೆ ಅನ್ಬಿಟ್ಟು ನೋಡಿ ಅದಕ್ಕೆ ಕೇಳೋದು ನಿಯತ್ತಿಗಿರೋ ನಾಯಿಗೆ ನಿಯತ್ ಜಾಸ್ತಿ ಅನ್ಬಿಟ್ಟು ಹಾ, ಬಿಡ್ತೀನಿ ನೋಡಿ ಇವ್ನ ಕೆಳಗಡೆ ನಾನು ಮಲ್ಕೊಂಡು ಎದ್ದೇಳೋವರೆಗೂ ನನ್ನ ಬಾಗ್ಲ ಹತ್ರನೇ ಕಾಯ್ತಾ ಇರುತ್ತದು. ಹಾ ನೀವ್ ಎಷ್ಟೇ ಓಪನ್ ಮಾಡಿದ್ರೆ ಒಳಗಡೆ ಬರಲ್ಲ ಅದು. ಓಕೆ ಸಾಕಾಗಿದೆ. ಮತ್ತೆ ಇದು ಬಂದ್ಬಿಡಿ ನಮ್ಮ ಫ್ರೆಂಡ್ ಬರ ಆಯ್ತು, ಇದು ನಮ್ಮ ಫ್ರೆಂಡ್ ಒಂದು, ಓಕೆನಾ. ಸೊ ಇದ್ರ ಬಗ್ಗೆ ಏನಕ್ಕೆ ಬಂದ್ರಿ ಅನ್ನೋದು ಹೇಳ್ಬಿಡ್ಬ. ಡಿಒವಿ ಮಾಡ್ಸಕಂತ ಬಂದಿದ್ದು ಆಕ್ಚುಲಿ ಅದೊಂದಕ್ಕೆ ಏನ್ಬಿಟ್ಟು ಆಮೇಲೆ ಹುಡುಗ ಎಲ್ಲ ಏನೇನಾಗಿತ್ತು ಏನ್ಬಿಟ್ಟು ಹೇಳ್ಕೊಡ್ತಾರೆ ಹೇಳ್ಮಗ. ಅಣ್ಣ ಮೇನ್ ಆಗಿ ಇದನ್ನ ನೀವು ಕರ್ಕೊಂಡ್ಬಂದು ಡಿವರ್ಮಿಂಗ್ ಮಾಡಬೇಕು. ಡಿವರ್ಮಿಂಗ್ ಮಾಡಿಲ್ಲ, ರೇಬಿಸ್ ಇಂಜೆಕ್ಷನ್ ಹಾಕ್ಸ್ಬೇಕು. ರೇಬಿಸ್ ಇಂಜೆಕ್ಷನ್ ನನ್ನ ಫ್ರೆಂಡ್ ಬಂದು ಹಾಕ್ತಾರೆ ಡಾಕ್ಟ್ರು. ಈಗ ಡಿವರ್ಮಿಂಗ್ ಬಗ್ಗೆ ನಾನು ಹೇಳ್ತೀನಿ. ಡಿವರ್ಮಿಂಗ್ ಮಾಡಿಲ್ಲ ಅಂತಂದ್ರೆ ಇದು ಗ್ರೋತ್ ಏನ್ ನೋಡ್ತಾ ಇದೀರಾ ಇದು ರಿಟಾರ್ಡ್ ಆಗ್ಬಿಡುತ್ತೆ. ಮೇನ್ ಆಗಿ ಇದ್ರದ್ದು ಒಂದು ಕಾಲ್ ನೋಡ್ತಾ ಇದ್ದೀರಾ, ಪೋಸ್ಚರ್ ಅಂತ. ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಇದನ್ನ ಕಾಲ್ ನೋಡಿ, ಎರಡು ಕಾಲ್ ಹೆಂಗ್ ನಡೀತೈತೆ. ಇದ್ರ ಕಾಲು ಫುಲ್ ಕಂಪ್ಲೀಟ್ಲಿ ಅನಾಟಮಿ ಸೈಜ್ ಆಗ್ಬಿಡುತ್ತೆ. ಇದು ಮೇನ್ ಏನಂತಂದ್ರೆ ಬ್ರೀಡಿಂಗ್ ಪ್ರಾಬ್ಲಮ್. ಹಿಂದಿಂದನೇ ಬ್ರೀಡಿಂಗ್ ಮಾಡಿಸ್ಬಿಡ್ತಾರೆ. ಸ್ಕಿಪ್ ಮಾಡಿದೆ. ಈಗ ನಾನು ಬ್ರೀಡರ್, ಈಗ ನನ್ನ ಮೇಲ್ ನನ್ನ ಹತ್ರ ಐತೆ, ಫಿಮೇಲ್ ನಂದೆ. ನೀವು ನನ್ನ ಮರಿ ತಗೊಂಡೋಗಿರ್ತೀರಾ. ಇನ್ ಕೇಸ್ ನೀವೇನೋ ಬ್ರೀಡಿಂಗ್ ನಿಮ್ ನಾಯಿ ಈಟಿಗೆ ಬಂತು ನಮ್ಮ ಹತ್ರಕ್ಕೆ ಕರ್ಕೊಂಡ್ಬನ್ನಿ, ನಾವೇ ಮಾಡಿಸ್ಬೋದು. ಯಾವ ನಾಯಲ್ಲಿ ಮಾಡಿಸ್ತೀರಾ? ಅವ್ರ ಅಪ್ಪಂದ್ರಲ್ಲೇ ಮಾಡಿಸ್ತೀರಾ? ಅವ್ರ ಅಪ್ಪ ಮಗಳಿಗೆ ಏನ್ ಸಂಬಂಧ? ಬ್ಲಡ್ ಲೈನ್ ಅದೇ ಆಗ್ಬಿಡ್ತದ ಅವಾಗ ಈ ತರ ಎಲ್ಲ ಉಟ್ಕೊಳ್ಳೋದು. ಸೇಮ್ ನಮ್ದಲ್ಲಿ ಹೆಂಗೆ ಅತ್ತೆ ಮಕ್ಕಳು ಮದುವೆ ಆಗ್ಬೇಡ ಅಂತ ಹೇಳ್ತೀರಾ, ಸೇಮ್ ಅದೇನೆ. ಬಟ್ ಅದು ಇನ್ನೊಂದು ಅರ್ಥ ಆಗೋಯ್ತು, ಅತ್ತೆ ಮಕ್ಳು ಬಿಡ್ರಿ, ಅದು ಪೋಲಿಯೋ ತರ ಅಟ್ಯಾಕ್ ಆಗ್ಬಿಡುತ್ತೆ. ಇದು ಅಪ್ಪ ಮಗಳಿಗೆ ಕ್ರಾಸಿಂಗ್ ಮಾಡಿಸಿದ್ರೆ ಏನಾಗುತ್ತೆ ಆ ಪ್ರಾಬ್ಲಮ್. ಈ ತರ ರೆಡಿ ಮಾಡಕ್ಕಲ್ಲ ಯಾವ ತರ ಅದು ಹೆಂಗೆ ಅಂತಂದ್ರೆ ಈ ಕ್ರೋನ್ರೋಟಿನ್ ಮತ್ತೆ ಗ್ಲೂಕೋಸಮೈನ್ ಅಂತ ಮೇನ್ ಅಂಶ ಬೇಕಿದಕ್ಕೆ. ಇದಕ್ಕೆ ಮೇನ್ ಅಂಶ ಅಂತಂದ್ರೆ ಕ್ರೋನ್ರೋಟಿನ್ ಮತ್ತೆ ಗ್ಲೂಕೋಸಮೈನ್ ಅನ್ನೋದು ಅದಕ್ಕೆ ಬೇಕಾಗಿರುತ್ತೆ. ನೀವ್ ಯಾವಾಗ ಮೊಸರನ್ನೇ ಒಂದೇ ಕೊಡ್ತೀರಾ ಅದು ಬರಲ್ಲ. ಸೊ ನೀವ್ ಯಾವಾಗ ಅದನ್ನ ಗ್ಲೂಕೋಸಮೈನ್ ಮತ್ತೆ ಕ್ರೋನ್ರೋಟಿನ್ ಎಲ್ಲಿ ಸಿಗುತ್ತೆ, ಅದು ನೀವೇನಾದ್ರೂ ಒಂದು ಪೌಡರ್ ತಂತೀರಾ 150 ಗ್ರಾಮ್ಗೆ 750 1800 ತಕ ಆಗುತ್ತೆ. ಒಂದು ಮಾತ್ರೆ ನಿಮ್ಗೆ 45 rupees ಆಗುತ್ತೆ. ಇದನ್ನ ಹಾಕಿದ್ರೆ ಕಂಪ್ಲೀಟ್ ಆಗಿ ಹೋಗುತ್ತಣ್ಣ, ಹೋಗಲ್ಲ ಅಂತೇನಿಲ್ಲ. 2,500 ರೂಪಾಯಿ ಅಂತದ್ದು 3 ಮಾತ್ರೆ ಬೇಕು, 7,500 ಖರ್ಚು ಮಾಡ್ತೀರಾ. ಇಲ್ಲ ನಾನು ಹೇಳೋ ತರ ಮಾಡ್ತೀರಾ, ನಾನು ನ್ಯಾಚುರಲ್ ಆಗಿ ಹೇಳ್ಕೊಂಡು ಕೊಡ್ತೀನಿ. 50 ರೂಪಾಯಿ 1 kg ಕಾಲು ತಗೊಂಬನ್ನಿ, 12 ವಿಷಲ್ 10 ವಿಷಲ್ ಬೇಯಿಸಿ 1 hour ಬಿಟ್ಬಿಡಿ. ಒಣಗಿದ್ಮೇಲೆ ಗ್ಲೂಕೋಸಮೈನ್ ಕ್ರೋನ್ರೋಟಿನ್ ಏನ್ ನೋಡ್ತೀರಾ ಮೇಲ್ಗಡೆ ತೇಲ್ತಾ ಇರುತ್ತೆ, ಜೊತೆಗೆ ಕೊಲಾಜನ್ ಕೂಡ ಬರುತ್ತೆ. ಇಷ್ಟೆಲ್ಲ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ. ಇದನ್ನೇ ನೀವೇನ ಕಾಸು ಕೊಟ್ಟು ಬೈ ಮಾಡ್ತೀರಾ ಅಂದ್ರೆ 500 ರೂಪಾಯಿ ಆಗುತ್ತೆ. ನಾನು ಹೇಳೋ ತರ ಮಾಡ್ಕೊಂತೀರಾ ಅಂದ್ರೆ 50 ರೂಪಾಯಿ, 20 ರೂಪಾಯಿ ಗ್ಯಾಸ್ ಆಗುತ್ತೆ. ಸೊ ಇದೆಲ್ಲ ನಾವು ಕಾಲ್ ಸೊಪ್ಪು ಕೊಡ್ತೀವಿ, ನಮ್ಮ ಕಾಲ ಸೇರೋಗುತ್ತೆ ಅಂತಲ್ಲ, ಅದೇ ರೀತಿ ಅದಕ್ಕೂ ಕೂಡ ಅದೇ ರೀತಿ ಸೇಮ್. ಬಟ್ ಇದನ್ನ ಪಾರ್ವೈರಸ್ ರಿಕವರಿಗೂ ಕೂಡ ಮಾಡ್ಬೋದು. ಪಾರ್ವೈರಸ್ ರಿಕವರಿ ನಾನು ಎಷ್ಟೊಂದು ಮಾಡಿಸಿದ್ದೀನಿ ನಾನು. ಸೊ ತುಂಬಾ ಕಡೆ ನಾನು ನೋಡಿದಾಗ ಪಾರ್ವೈರಸ್ ರಿಕವರಿ ಆಗಲ್ಲ ಅಷ್ಟೇ ಸರ್, ನಾಯಿ ಮುಗೀತು ನಾನು ಕೇಳ್ಪಟ್ಟಂಗೆ ಸತ್ತೋಗುತ್ತೆ ಅಷ್ಟೇ, ಮುಗೀತು. ಪಾರೋ ಬಂದ್ರೆ ಮುಗೀತು ಅನ್ನೋ ಥರ ಮೈಂಡ್ ಸೆಟ್ ಅಲ್ಲಿ ಇದೆ. ಸೊ ಅದಕ್ಕೊಂದು ಚಿಕ್ಕ ಸೊಲ್ಯೂಷನ್ ಏನು ಕೊಡೋದಾದ್ರೆ ಏನ್ ಮಾಡ್ಬೋದು ಅಂತ. 99.999% ಬದುಕಲ್ಲ ಅಂತ ಅನ್ಬಿಟ್ಟಿದ್ರು ಇವನ್ನ ಬದುಕ್ಸಿದೀವಿ. ಅದು ನನ್ನ ಡಿಪ್ಲೊಮಾ ಫ್ರೆಂಡ್ ಅವನ್ನ ಕರ್ಕೊಂಡ್ ಬಂದ್ಬಿಟ್ಟು ಬರೇ ಏನಿಲ್ಲ, ಪಾರೋ ವೈರಸ್ ಅಂದ್ರೆ ಏನು, ಒಂದು ನಮ್ಮ ಬಾಡಿಲಿ ಆಂಟಿಬಾಡೀಸ್ಗಳು ಇರ್ತವೆ, ಅದು ಡೆಸ್ಟ್ರಾಯ್ ಆಗ್ತಾ ಬರ್ತವೆ, ಇಮಿಡಿಯೇಟ್ ಆಗಿ ಡೆಸ್ಟ್ರಾಯ್ ಆಗ್ಬಿಡುತ್ತೆ. ಯಾರೇ ಮನೇಲಿ ನೀವು ನನ್ನ ಆಚೆಗೆ ವಾಕಿಂಗ್ಗೆ ಕರ್ಕೊಂಡು ಹೋಗಿಲ್ಲ, ಪಾರೋ ವೈರಸ್ ಬಂತು ಅಂದ್ರೆ ಯಾರೋ ನಿಮ್ ಮನೆಗೆ ಬರೋಂಥವ್ರು ಚಪ್ಪಲಿ ತೊಳ್ಬಿಟ್ಟು ಬಂದಿರ್ತಾರೆ, ಅದನ್ನ ನಿಮ್ ನಾಯಿ ಸ್ಮೆಲ್ ಮಾಡೋದು ಕೂಡ ಬಂದ್ಬಿಡುತ್ತೆ. ಸೊ ನೀವು ಇವೆಲ್ಲ ದೂರ ಬಂದ್ಬಿಡುತ್ತೆ. ಈ ಆಂಟಿಬಾಡಿ ನಮ್ಮ ಬಾಡಿ ಡೆಸ್ಟ್ರಾಯ್ ಆದ್ರೆ ನಾವು ಒಂದು ಹೊಸದನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು. ಅವಾಗ ನಾವ್ ಏನ್ ಮಾಡ್ತೀವಿ, ಗ್ಲೂಕೋಸ್ ಇರ್ತಾವಲ್ಲ ನಮ್ಮ ಬಾಡಿಗೆ ಹೆಂಗೆ ನಾವು ಇದನ್ನ ಮಾಡಿಸ್ಕೊಂತೀವೋ ಹಂಗೇನೆ ಅವಕ್ಕೆ ಆಂಟಿಬಯೋಟಿಕ್ ಕೊಡ್ತಾ ಇರಬೇಕು, ಇಂಟ್ರೊಡ್ಯೂಸ್ ಮಾಡ್ತಾ ಇರಬೇಕು ಬಾಡಿಗೆ. ನಾವು ಅದನ್ನ ನಮ್ಮ ಬಾಡಿಲಿ ನಮ್ಮ ಸೋಲ್ಜರ್ಸ್ಗಳನ್ನ ಎಷ್ಟು ಜಾಸ್ತಿ ಚೆನ್ನಾಗಿ ಮಾಡ್ತೀವೋ ದಿನಕ್ಕೆ 2 ಟೈಮ್ ಹಾಕ್ಸ್ಬೇಕು. ನಾವ್ ಯಾವಾಗ ಆಂಟಿಬಯೋಟಿಕ್ ಜಾಸ್ತಿ ಮಾಡ್ಕೊಂಡು ಹೋಗ್ತೀವೋ ಪವರ್ನ, ಅದು ಎದುರುಗಡೆ ಇರೋ ಸೋಲ್ಜರ್ಸ್ಗಳು ಸತ್ತೋಗ್ಬಿಡುತ್ತೆ, ನಮ್ಮ ಸೋಲ್ಜರ್ಸ್ಗಳು ಟಾಪ್ ಆಗ್ತವೆ. ಸೊ ಇಲ್ಲಿಗೆ ಒಂದ್ ಇದಾಯ್ತು. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿಗೆ ವೈರಸ್ ಹೊರಟೋಗುತ್ತೆ, ಬಟ್ ಊಟ ತಿನ್ನಲ್ಲ ಅದು. ಏನಕ್ಕೆ, ಎಲ್ಲ ಗ್ಯಾಸ್ಟ್ರೋ ಇಂಟೆಸ್ಟೈನ್ ಇದಾಗ್ಬಿಟ್ಟು ಅಲ್ಸರ್ ಎಲ್ಲ ಆಗ್ಬಿಟ್ಟು ಊಟ ತಿಂದ್ರೆ ಉರಿತಾ ಇರುತ್ತೆ, ಊಟ ತಿಂದಿದ ತಕ್ಷಣ ವಾಂತಿ ಮಾಡ್ತಾ ಇರುತ್ತೆ. ಸೊ ನೀವೇನು ಮಾಡಬೇಕು ಅವಾಗ, ಈ ಥರ ಚಿಕನ್ನು ಮಟನ್ನು ಬ್ಲೆಡ್ ಇರ್ಬೋದು, ಮಟನ್ ಬ್ಲೆಡ್ ಇರ್ಬೋದು, ಮೀನಿನ ಮೊಟ್ಟೆ ಇರ್ಬೋದು, ಮೀನು ಇರ್ಬೋದು, ಈ ಥರ ಕೊಟ್ಟು ರಿಕವರಿ ಮಾಡಬೇಕಾಗುತ್ತೆ. ಸ್ವಲ್ಪ ಪೇಷನ್ಸಿಂದ ಇರಬೇಕು. ಒಂದು 15 ದಿನ ತನಕ ನೀವೇನೋ ರಿಕವರಿ ಫುಡ್ ಅಂತ ತೊಗೊಳಕ್ಕೆ ಹೋಗ್ತೀರಾ ಅಂದರೆ ರಾಯಲ್ ಕೆನೆ ಅಂದರೆ 600 ರೂಪಾಯಿ ಇರುತ್ತೆ, ಜಸ್ಟ್ 150 ಗ್ರಾಮ್ ಬರುತ್ತೆ. 600 ರೂಪಾಯಲ್ಲಿ ನೀವು 50 ರೂಪಾಯಿಗೆ ಒಂದು ಮೇಕೆ ಬ್ಲೆಡ್ ಕೊಡ್ತಾರೆ, ಮತ್ತೆ ಫ್ರೀಯಾಗಿ ಮೂಳೆ ಕೂಡ ಕೊಡ್ತಾರೆ. ಈಗ ಯಾವ್ದಾನ ಒಂದು ಹೋಟ್ಲಿಗೆ ಹೋದ್ರೆ ಕಾಲ್ ಸೊಪ್ಪಿನ ಹೋಟ್ಲಿಗೆ ಕಾಲ್ಗಳು ಮಸ್ತಂಗ್ ಬಿದ್ದಿರ್ತವೆ, ತಗೊಂಬಂದು ಏನಿಲ್ಲ, ಏನು ಅಸಹ್ಯ ಪಟ್ಕೊಂಬೇಡಿ, ನಾಯಿ ಪ್ರಾಣಕ್ಕಿನ ಏನು ಇದಲ್ಲ. ಒಂದ್ ಸ್ವಲ್ಪ ವಾಶ್ ಮಾಡ್ಬಿಟ್ಟು ಒಂದ್ 5 ನಿಮಿಷ ಬೇಯಿಸ್ಬಿಟ್ರೆ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ಇನ್ನು ಆ ನೀರ್ನ ಬ್ರೋತ್ನ ಕೊಟ್ಟು ಆ ಕಾಲ್ನ ಕೊಟ್ರೆ ಬೇಗ ರಿಕವರಿ ಆಗುತ್ತೆ. ಇದನ್ನೆಲ್ಲರೂ ಕೂಡ ಟ್ರೈ ಮಾಡಬೇಕು. ಪಾರೋ ವೈರಸ್ ಇಂದ ಬಚಾವ್ ಮಾಡೋದು ಇಷ್ಟೇನೆ. ನೀವೇನಾದ್ರೂ ಇಂಗ್ಲಿಷ್ ಇದ್ರಲ್ಲಿ ಹೋಗ್ತೀರಾ ಅಂದ್ರೆ, ನಾರ್ಮಲ್ ಡಾಕ್ಟರ್ ಇದ್ರಾಗ ಹೋಗ್ತೀರಾ ಅಂದ್ರೆ ಡಾಕ್ಟರ್ 4 ದಿನ ಬೇಕು. ನೀವು ರಿಕವರಿ ಮಾಡಕ್ಕೆ ಡಾಕ್ಟರ್ ಕೈಲಿ 2 ತಿಂಗಳು ಬೇಕು.
ನಾನು ಡಾಕ್ಟರ್ ಹೆಲ್ಪು ವಿತ್ ನಮ್ಮ ಹೆಲ್ಪ್ ತಗೊಂಡ್ರೆ ನೀವು ಒಂದು 8-9 ದಿನದಲ್ಲೇ ರಿಕವರಿ ಮಾಡ್ಕೊಂಡು ನಾರ್ಮಲ್ ನಾಯಿ ಥರ ಮುಂಚೆ ಹೆಂಗಿತ್ತು ಹಂಗಾಗ್ಬಿಡುತ್ತೆ. ಓಕೆ. ಸೊ ತುಂಬಾ ಜನ ಅನ್ಕೋತೀರಾ ಸೊ ಡಾಕ್ಟರ್ ಹೇಳಿ ಇವ್ನು ಏನು ಹೇಳ್ತಾನೆ, ಇವ್ನು ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಮಾಡೋದನ್ನ ನಿಮ್ಗೆ ಅನ್ಸ್ಕೊತಾನೆ ಅಷ್ಟೇ. ಇವ್ನಿಗೆ ಆಕ್ಚುಲಿ ಮಾಡಿ ನಿಂಗೆ ರೆಡಿ ಆಗಿದೆ ಅಲ್ವಾ, ನಿನ್ನ ಹತ್ರ ಇರೋದೆಲ್ಲ ರೆಡಿ ನನ್ನ ಆಗಿದೆ. ಹತ್ರ ರೆಡಿ ಸೊ ಆಗೈತೆ. ನೀವು ಅನ್ಸ್ಕೊಂಡೋದಲ್ಲ ಅದೇ ಆಕ್ಚುಲಿ ಅದೊಂದು ನೆನ್ಪಿಟ್ಕೊಳ್ಳಿ. 40+ ನಾನು ಮಾಡಿದ್ದೀರಾ? ರಿಕವರಿ ಮಾಡ್ತೀನಿ. ಮಾಡಿದ್ಯಾ? ಓಕೆ. ಸೊ ಅದಕ್ಕೆ ಹೇಳ್ತಾ ಇರೋದು ಹಂಗಂಬಿಟ್ಟು ನೀವು ಡಾಕ್ಟ್ರು ಹೋಗ್ಲೇ ಬಿಡಿ ಅಂತ ಹೇಳ್ತಾ ಇಲ್ಲ. ಅವೆಲ್ಲ ನೀವು ಇರ್ಲೇಬೇಕು actually. ನಿಮಗೆ ಬಿಟ್ಟಿದ್ದು. ಬಟ್ ಇದು ಅಂದ್ರೆ ಮನೆ ಮತ್ತರ ಒಂದು ಚಿಕ್ಕದಾಗಿ ನೀವು ಏನು ಟ್ರೈ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾನೆ ಅಷ್ಟೇ ನಿಮಗೆ.